ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಎಲ್ರಿಗೂ ಸ್ವಾಗತ. ನಾವಿವತ್ತು 11th May 2021 ದ ಹಿಂದೂ ನ್ಯೂಸ್ ಪೇಪರಿಂದ ಕೆಲವೊಂದು ಆರ್ಟಿಕಲ್ನ ಚೂಸ್ ಮಾಡಿಕೊಂಡು ಆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ನಾವು ಇಲ್ಲಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಆರ್ಟಿಕಲ್ಲು ಸೆಬಿ ರಿಲೇಟೆಡ್ ಇದೆ. ಇದು ರಿಲೀಸ್ ಮಾಡಿರೋಂಥ ಸಸ್ಟೈನಬಿಲಿಟಿ ರಿಪೋರ್ಟಲ್ಲಿ ESG ಓವರ್ವ್ಯೂನ ಮ್ಯಾಂಡೇಟ್ ಮಾಡಿದೆ. ಸೊ ಇದ್ರ ರಿಲೇಟೆಡ್ ಆಗಿ ಕೆಲವೊಂದು ಫ್ಯಾಕ್ಟ್ಸು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ರಿಪೋರ್ಟ್ನ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸಸ್ಟೈನಬಿಲಿಟಿ ರಿಪೋರ್ಟ್ ದಟ್ ಈಸ್ BRSR ಫಾರ್ಮೆಟ್ ಅಂಡರಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ನಮಗೆ ಇದರಲ್ಲಿ ಕೆಲವೊಂದು ಮ್ಯಾಂಡೇಟರಿ ಇದೆ. ಸೊ ಅಂದರೆ ಕೆಲವೊಂದು ಫೆಸಿಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ಈಗ ಸೋಷಿಯಲ್ ರಿಲೇಟೆಡ್ ಡಿಸ್ಕ್ಲೋಷರ್ ಇರ್ಬೋದು. ಸೊ ಇದೇನು ಮಾಡಿದೆ, ಸೋಷಿಯಲ್ ರಿಲೇಟೆಡ್ ಡಿಸ್ಕ್ಲೋಷರ್ಸು ವರ್ಕ್ ಫೋರ್ಸು ಮತ್ತು ವ್ಯಾಲ್ಯೂ ಚೈನು, ಕಮ್ಯುನಿಟೀಸು, ಕನ್ಸ್ಯೂಮರ್ಸ್ನ ಕವರ್ ಮಾಡಿದೆ. ಅಂದರೆ ಅವ್ರಿಗೆ ಏನೇನು ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಬೇಕು ಕಂಪನಿಯಿಂದ, ಮತ್ತು ಅವರಿಗೆ ಫಾರ್ ಎಕ್ಸಾಂಪಲ್ ಈಗ ಸೋಷಿಯಲ್ಲು ಮತ್ತು ಗವರ್ನೆನ್ಸ್ ರಿಲೇಟೆಡ್ ರಿಸ್ಕ್ ಇರ್ಬೋದು, ಆಪರ್ಚುನಿಟೀಸ್ ಇರ್ಬೋದು, ಮೆಟೀರಿಯಲ್ ರಿಲೇಟೆಡ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಇದನ್ನೆಲ್ಲನೂ ಸಾಲ್ವ್ ಮಾಡೋದಕ್ಕೋಸ್ಕರ ಕೆಲವೊಂದು ಫೆಸಿಲಿಟಿನ ಪ್ರೊವೈಡ್ ಮಾಡಬೇಕು ಕಂಪನಿಯವರು ಅನ್ನೋದನ್ನು ಮ್ಯಾಂಡೇಟರಿ ಮಾಡಿದೆ. ಸೊ ಏನು ಮ್ಯಾಂಡೇಟರಿ ಇದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಎಂಪ್ಲಾಯೀಸ್ಗೆ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು, ಈಗ ಜೆಂಡರ್ ಈಕ್ವಾಲಿಟಿನ ಪ್ರೊವೈಡ್ ಮಾಡಬೇಕು, ಸೋಷಿಯಲ್ ಡೈವರ್ಸಿಟಿನ ಪ್ರೊವೈಡ್ ಮಾಡಬೇಕಂದ್ರೆ ಅವರಿಗೆ ಕೆಲವೊಂದು ಮೆಷರ್ಸ್ನ ತೊಗೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ಲಿ ಏಬಲ್ಡ್ ಎಂಪ್ಲಾಯೀಸಿಗೆ ಅಥವಾ ವರ್ಕರ್ಸಿಗೆ ಅವರಿಗೆ ಆಕ್ಯುಪೇಷನಲ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಅವ್ರ ಸೇಫ್ಟಿನ ಅವರಿಗೆ ಸೇಫ್ಟಿ ಮೆಷರ್ಸ್ನ ತಗೊಳ್ಳೋದಕ್ಕೆ ಮತ್ತು ಅವರಿಗೆ ಟ್ರೈನಿಂಗ್ ಪ್ರೊವೈಡ್ ಮಾಡೋದಕ್ಕೆ, ಅವ್ರು ವರ್ಕ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಹಾರ್ಮ್ಸ್ ಆಗದಲ್ಲಿರೋ ಥರ ನೋಡ್ಕೊಳ್ಳೋದಕ್ಕೆ ಅವರು ಮೆಷರ್ಸ್ನ ತೊಗೊಳ್ಬೇಕು ಕಂಪನಿಯವರು. ಈ ಒಂದು ಎಲ್ಲ ಮೆಷರ್ಸ್ನ ಮ್ಯಾಂಡೇಟರಿ ಮಾಡಿದೆ ಈ ಒಂದು ರಿಪೋರ್ಟು. ಮತ್ತು ಈಗ ಕಮ್ಯುನಿಟಿ ಫ್ರಂಟ್ ಅಂತ ತೊಗೊಂಡ್ರೆ ಅವ್ರಿಗೆ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು, ಅವ್ರಿಗೆ ಏನೇನು ನೀಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕು ಅವರಿಗೆ. ಈಗ ಇಲ್ಲಿ ಏನೋ ಒಂದು ಮೈನ್ ಇದೆ ಅಂದರೆ ಅದರಿಂದ ಸೊಸೈಟಿಗೆ ಆ ಮೈನ್ ಇರೋವಂಥ ಜಾಗದಲ್ಲಿರೋಂಥ ಪೀಪಲ್ಸ್ಗೆ ಯಾವ ಥರ ಪ್ರಾಬ್ಲಮ್ ಆಗ್ತಿದೆ, ಇಫ್ ಇನ್ ಕೇಸ್ ಏನಾದರೂ ಹೆಲ್ತ್ ಇಶ್ಯೂಸ್ ಆಗ್ತಿದ್ರೆ ಅವ್ರನ್ನ ಆ ಪ್ಲೇಸಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಅವರಿಗೆ ರಿಹ್ಯಾಬಿಲಿಟೇಷನ್ನ ಪ್ರೊವೈಡ್ ಮಾಡಬೇಕು, ರೀಸೆಟಲ್ಮೆಂಟ್ಸ್ನ ಪ್ರೊವೈಡ್ ಮಾಡಬೇಕು. ಮತ್ತು ಇದ್ರ ಜೊತೆಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಕೂಡ ಪ್ರೊವೈಡ್ ಮಾಡಬೇಕು ಕಮ್ಯುನಿಟಿ ಫ್ರಂಟಲ್ಲಿ. ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಆ ಒಂದು ಲೋಕಲ್ ಏರಿಯಾದಿಂದ ಆ ಕಂಪನಿ ತುಂಬ ಪ್ರಾಫಿಟ್ನ ಪಡ್ಕೋತಿದೆ ಅಂದರೆ ಆ ಲೋಕಲ್ ಏರಿಯಾದಲ್ಲಿರೋಂಥ ಪೀಪಲ್ಸಿಗೆ ಕೆಲವೊಂದು ಬೆನಿಫಿಟ್ಸ್ನ ಮಾಡಿಕೊಡ್ಬೇಕು. ಈಗ 3 ವರ್ಷದಲ್ಲಿ ಎಷ್ಟು ಒಂದು 10,000 ಅವರಿಗೆ ಪ್ರಾಫಿಟ್ ಬಂದಿದೆ, ನೆಟ್ ಪ್ರಾಫಿಟ್ ಬಂದಿದೆ ಅಂದರೆ ಆ 10,000ಅಲ್ಲಿ 2% ಆ ಒಂದು ಲೋಕಲ್ ಪೀಪಲ್ನ ಒಳಿತಿಗಾಗಿ ಯೂಸ್ ಮಾಡಬೇಕು. ಅದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೋಸ್ಕರ ಅವರು 2% ಮನಿನ ಸ್ಪೆಂಡ್ ಮಾಡಬೇಕು. ಈಗ ಎಜುಕೇಷನ್ಗೋಸ್ಕರ ಇರ್ಬೋದು, ಇಲ್ಲ ಹೆಲ್ತಿಗೋಸ್ಕರ ಇರ್ಬೋದು, ಬೇರೆ ಇದೇ ಥರ ಅವ್ರ ಸೋಷಿಯಲ್ ಸ್ಟೇಟಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಏನಾದರೂ ಒಂದು ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಆ 2%ನ ಯೂಸ್ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ತೊಗೊಂಡು ಬಂದಿದ್ದಾರೆ. ಮತ್ತು ಕನ್ಸ್ಯೂಮರಿಗೆ ಯಾವ್ಯಾವ ಥರ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಬೇಕಂತ ಹೇಳ್ತಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ತಿದ್ದಾರೆ, ಈಗ ಒಂದು ಬುಕ್ ರೆಡಿ ಮಾಡ್ತಿದ್ದಾರೆ, ಅಥವಾ ಯಾವುದೋ ಒಂದು ವಾಟರ್ ಬಾಟಲ್ ರೆಡಿ ಮಾಡ್ತಿದ್ದಾರೆ ಅಂದರೆ ಆ ಪ್ರಾಡಕ್ಟಿಗೆ ಲೇಬ್ಲಿಂಗ್ ಮಾಡೋದು, ಮತ್ತು ಆ ಪ್ರಾಡಕ್ಟ್ ರೀಕಾಲ್ ಫೆಸಿಲಿಟಿ ಪ್ರೊವೈಡ್ ಮಾಡ್ಬೋದು. ಮತ್ತು ಈಗ ಏನಾದರೂ ಅದು ಪ್ರಾಬ್ಲಮ್ ಇತ್ತು ಅಂದರೆ ಕಂಪ್ಲೇಂಟ್ ಮಾಡೋದು ಹೇಗೆ, ಅದಕ್ಕೆ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ಬೋದು. ಅಥವಾ ಪ್ರೈವೇಸಿನ ಲೀಕ್ ಆಗದೆ ಇರೋ ಥರ, ಈಗ ಕೆಲವೊಂದು ಡಾಟಾ ಇರ್ಬೋದು, ಯೂಸರ್ ಡಾಟಾ ಇರ್ಬೋದು, ಆ ಒಂದು ಪ್ರೈವೇಸಿನ ಪ್ರೊವೈಡ್ ಮಾಡಬೇಕು. ಮತ್ತು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅವರು ತುಂಬ ಗಮನ ಹರಿಸ್ಬೇಕು. ಈ ಥರ ಕೆಲವೊಂದು ರೆಸ್ಪಾನ್ಸಿಬಿಲಿಟಿನ ಕನ್ಸ್ಯೂಮರ್ ರಿಲೇಟೆಡ್ ಆಗಿ ಅವರು ತೊಗೊಳ್ಬೇಕು ಅಂತ ಈ ಒಂದು ರಿಪೋರ್ಟ್ ಪ್ರಕಾರ ಹೇಳ್ತಿದ್ದಾರೆ. ಈಗ ನಾವು ಫ್ಯಾಕ್ಟ್ಸ್ನ ಆ ರಿಪೋರ್ಟಲ್ಲಿ ಏನೇನಿದೆ ಅಂತ ತಿಳ್ಕೊಂಡ್ವಿ. ಈಗ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದರೆ ಅದ್ರ ರಿಲೇಟೆಡಾಗಿ ಕೆಲವೊಂದು ಫ್ಯಾಕ್ಟ್ಸನ್ನು ನಾವು ತಿಳ್ಕೊಬೇಕು. ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದರೆ ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು? 1992ನಲ್ಲಿ ಏಪ್ರಿಲ್ 12 ಇದು ಎಸ್ಟಾಬ್ಲಿಷ್ ಆಯಿತು. ಯಾವ ಆ್ಯಕ್ಟ್ ಅಂಡರಲ್ಲಿದೆ? ಪ್ರಾವಿಷನ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆ್ಯಕ್ಟ್ 1992. ಈ ಒಂದು ಆ್ಯಕ್ಟ್ ಅಂಡರಲ್ಲಿ ಈ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಯಿತು. ಇದ್ರದ್ದು ಫಂಕ್ಷನ್ ಏನು? ಇದಕ್ಕೊಂದು ಪ್ರಿಯಾಂಬಲ್ ಇದೆ. ಈ ಪ್ರಿಯಾಂಬಲ್ ಪ್ರಕಾರ ಇದು ಬೇಸಿಕ್ ಫಂಕ್ಷನ್ ಏನು, ಇದ್ರದ್ದು ಪವರ್ ಏನು ಅನ್ನೋದನ್ನು ಡಿಸ್ಕ್ರೈಬ್ ಮಾಡ್ತಿದೆ ಈ ಪ್ರಿಯಾಂಬಲಲ್ಲಿ.
ಏನಿದು ಪವರ್ ಅಂದರೆ ಬೇಸಿಕ್ ಫಂಕ್ಷನ್ ಅಂದರೆ ಇನ್ವೆಸ್ಟರ್ಸ್ ಏನಿರ್ತಾರೆ ಅವ್ರ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡಬೇಕು. ಯಾವ್ದ್ರ ರಿಲೇಟೆಡ್ ಆಗಿಂದರೆ ಈಗ ಸೆಕ್ಯೂರಿಟೀಸ್, ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರ್ಬೋದು, ಇಲ್ಲ ಬೇರೆ ಯಾವುದೋ ಒಂದು ಕಂಪನಿ ಒಂದು ಸೆಕ್ಯೂರಿಟಿನ ರಿಲೀಸ್ ಮಾಡ್ತಿದೆ, ಅದನ್ನು ಬೈ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಆ ಇನ್ವೆಸ್ಟರ್ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡೋದು ಇದ್ದು ಬೇಸಿಕ್ ಫಂಕ್ಷನ್ ಆಗಿರುತ್ತೆ. ಇದ್ರ ಜೊತೆಗೆ ಈ ಸೆಕ್ಯೂರಿಟಿ ಮಾರ್ಕೆಟ್ನ ಡೆವಲಪ್ ಮಾಡೋದು, ಅದನ್ನು ರೆಗ್ಯುಲೇಟ್ ಮಾಡೋದು, ಅದನ್ನು ಪ್ರಮೋಟ್ ಮಾಡೋದು ಇದ್ರದ್ದು ಇನ್ನೊಂದು ಬೇಸಿಕ್ ಫಂಕ್ಷನ್ ಆಗಿರುತ್ತೆ. ಮತ್ತು ಇದ್ರ ರಿಲೇಟೆಡ್ ಆಗಿ ಬೇರೆ ಏನೇ ಮ್ಯಾಟರ್ಸ್ ಇದ್ರೂ ಅದನ್ನು ಕೂಡ ಇದು ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇನ್ವೆಸ್ಟರ್ ಇಂಟ್ರೆಸ್ಟು ಮತ್ತು ಈ ಒಂದು ಸೆಕ್ಯೂರಿಟಿ ಮಾರ್ಕೆಟ್ ಏನಿದೆ ಅದು ಡೆವಲಪ್ಮೆಂಟ್ ಮತ್ತು ರೆಗ್ಯುಲೇಷನ್ನು ಇದ್ದು ಬೇಸಿಕ್ ಫಂಕ್ಷನ್ ಆಗಿರುತ್ತೆ. ಇದು ಸೆಬಿ ಬಗ್ಗೆ ನಮಗೆ ಗೊತ್ತಿರಬೇಕಂದ್ರೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್. ಇದ್ರ ಜೊತೆಗೆ ಈ ಒಂದು ಸೆಕ್ಯೂರಿಟಿ ಮಾರ್ಕೆಟ್ ಅಂದರೆ ಏನು, ಅದರಲ್ಲಿ 2 ಥರ ಸೆಕ್ಯೂರಿಟಿ ಮಾರ್ಕೆಟ್ ಇರುತ್ತೆ. ಒಂದು ಪ್ರೈಮರಿ ಮಾರ್ಕೆಟು, ಇನ್ನೊಂದು ಸೆಕೆಂಡರಿ ಮಾರ್ಕೆಟು. ಏನಿದು ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್, ಇವೆರಡಕ್ಕೂ ಇರೋ ಡಿಫ್ರೆನ್ಸ್ ಏನು? ಪ್ರೈಮರಿ ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಎ ಕಂಪನಿ ಇದೆ, ಈ ಎ ಕಂಪನಿ ಒಂದು ಸೆಕ್ಯೂರಿಟಿನ ಇಶ್ಯೂ ಮಾಡ್ತಿದೆ. ಬಿ ಅನ್ನೋ ಒಬ್ಬ ಪರ್ಸನ್ ಇದ್ದಾನೆ. ಸೊ ಈ ಬಿ ಅನ್ನೋ ಪರ್ಸನ್ನು ಡೈರೆಕ್ಟಾಗಿ ಈ ಎ ಅನ್ನೋ ಕಂಪನಿಯಿಂದ ಈ ಸೆಕ್ಯೂರಿಟಿನ ಬೈ ಮಾಡಿದ್ರೆ, ಅಂದರೆ ಡೈರೆಕ್ಟಾಗಿ ಬೈ ಮಾಡಿದ್ರೆ ಅದು ಪ್ರೈಮರಿ ಮಾರ್ಕೆಟ್. ಇಫ್ ಇನ್ ಕೇಸ್ ಸೆಕೆಂಡರಿ ಮಾರ್ಕೆಟ್ ಅಂದರೆ ಈ ಎ ಅನ್ನೋ ಒಂದು ಕಂಪನಿಯಿಂದ ಬಿ ಅನ್ನೋನು ಸೆಕ್ಯೂರಿಟಿನ ಬೈ ಮಾಡಿದ್ದಾನೆ. ಈ ಬಿ ಅನ್ನೋನು ಸಿ ಅನ್ನೋನಿಗೆ ಈ ಸೆಕ್ಯೂರಿಟಿನ ಸೆಲ್ ಮಾಡ್ತಿದ್ದಾರೆ. ಬಿ ಅನ್ನೋನು ಸಿ ಅನ್ನೋನಿಗೆ ಸೆಲ್ ಮಾಡ್ತಾನಲ್ಲ, ಅದು ಸೆಕೆಂಡರಿ ಮಾರ್ಕೆಟು. ಇದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅವಶ್ಯಕತೆ ಇರುತ್ತೆ. ಬಟ್ ಪ್ರೈಮರಿ ಮಾರ್ಕೆಟಿಗೆ ಪ್ಲ್ಯಾಟ್ಫಾರ್ಮ್ ಅವಶ್ಯಕತೆ ಇರಲ್ಲ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ನಾವು ಸ್ಟಾಕ್ ಎಕ್ಸ್ಚೇಂಜಸ್ ಅಂತ ಕರಿತೀವಿ. ಸೊ ಈ ಒಂದು ಸೆಬಿದು ಫಂಕ್ಷನ್ ಮತ್ತು ಪವರ್ಸ್ ಏನಂದರೆ, ಸೆಬಿಗೆ ಇದು ಒಂದು ಕ್ವಾಸಿ ಲೆಜಿಸ್ಲೇಟಿವ್, ಕ್ವಾಸಿ ಜುಡಿಷಿಯಲ್ ಮತ್ತು ಕ್ವಾಸಿ ಎಕ್ಸಿಕ್ಯೂಟಿವ್ ಬಾಡಿ, 3 ಫಂಕ್ಷನ್ನ ಇದು ನಿರ್ವಹಿಸುತ್ತೆ. ಎಕ್ಸಾಂಪಲು ಇದು ರೆಗ್ಯುಲೇಷನ್ಸ್ನೂ ಕೂಡ ಡ್ರಾಫ್ಟ್ ಮಾಡುತ್ತೆ, ಎಂಕ್ವೈರೀಸ್ನೂ ಕೂಡ ಕಂಡಕ್ಟ್ ಮಾಡುತ್ತೆ, ರೂಲಿಂಗ್ಸ್ನೂ ಕೂಡ ಪಾಸ್ ಮಾಡುತ್ತೆ, ಮತ್ತು ಪೆನಾಲ್ಟೀಸ್ನೂ ಆಗುತ್ತೆ. ಸೊ ಈ ಒಂದು ಎಲ್ಲ ಒಂದು ಫಂಕ್ಷನ್ಸ್ ಪವರ್ಸ್ನ ನೋಡಿದಾಗ ನಮಗೆ ಇದು ಕ್ವಾಸಿ ಲೆಜಿಸ್ಲೇಟಿವ್ ಹೌದು, ಕ್ವಾಸಿ ಜುಡಿಷಿಯಲ್ಲು ಹೌದು, ಕ್ವಾಸಿ ಎಕ್ಸಿಕ್ಯೂಟಿವ್ ಬಾಡಿನೂ ಹೌದು ಅಂತ ನಾವು ಜಡ್ಜ್ ಮಾಡ್ಬೋದು. ಸೊ ಇಷ್ಟು ಸೆಬಿ ಬಗ್ಗೆ ಗೊತ್ತಿರಬೇಕಾದಂಥ ಬೇಸಿಕ್ ಡೀಟೇಲ್ಸ್. ನೆಕ್ಸ್ಟ್ ಹೋದರೆ ನಮಗೆ ನೆಕ್ಸ್ಟ್ ಸ್ಲೈಡ್ಸ್ಗೆ ಹೋದರೆ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸಸ್ಟೈನಬಿಲಿಟಿ ರಿಪೋರ್ಟ್ ನಾವು ನೋಡೋದು. ಈ ಒಂದು ಸಸ್ಟೈನಬಿಲಿಟಿ ರಿಪೋರ್ಟ್ನ ಈ ಒಂದು ಅಂಡರಲ್ಲೇ ತೊಗೊಂಡು ಬಂದಿರೋದು. ಸೊ ಇದು ಒಂದು ಎನ್ವಿರಾನ್ಮೆಂಟಲ್, ಸೋಷಿಯಲ್ ಆ್ಯಂಡ್ ಗವರ್ನೆನ್ಸ್ ಪರ್ಸ್ಪೆಕ್ಟಿವ್, ಅಂದರೆ ESGನ ಮ್ಯಾಂಡೇಟರಿ ಮಾಡಿದಾರಲ್ವಾ, ಇದು ಈಗ ಎನ್ವಿರಾನ್ಮೆಂಟಲ್ಲಿ ಇರ್ಬೋದು, ಸೋಷಿಯಲಿ ಇರ್ಬೋದು, ಗವರ್ನೆನ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ರಿಪೋರ್ಟ್ನ ತೊಗೊಂಡು ಬಂದಿದ್ದಾರೆ. ಈಗ ಒಂದು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅಂದರೆ ಅವ್ರ ಜೊತೆಗೆ ಮೋರ್ ಮೀನಿಂಗ್ಫುಲ್ಲಾಗಿ ಎಂಗೇಜ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರಿಪೋರ್ಟ್ನ ತೊಗೊಂಡು ಬಂದಿದ್ದಾರೆ. ಇದು ಏನು ಎನ್ಕರೇಜ್ ಮಾಡುತ್ತೆ ಅಂದರೆ, ಈಗ ರೆಗ್ಯುಲೇಟರಿ ಫೈನಾನ್ಷಿಯಲ್ ಕಂಪ್ಲೇಂಟ್ಸ್ ಇರುತ್ತಲ್ಲ, ಅದಕ್ಕಿಂತ ಮುಂದೆ ಹೋಗಿ ಸೋಷಿಯಲ್ ಮತ್ತು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್ ಮೇಲೆ ಜಾಸ್ತಿ ಗಮನ ವಹಿಸಬೇಕು ಈಗ ಅಂತ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ತೊಗೊಂಡು ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ಲು ಇದು ಯಾವ ಥರ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ಈಗ 1000 ಲೀಸ್ಟೆಡ್ ಕಂಪನೀಸ್ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಈ 1000 ಕಂಪನೀಸ್ ಇದೆ ಅಂತ ಅಂದರೆ ಅದು ವಾಲಂಟರಿ ಬೇಸಿಸ್ ಆಗಿ 2021-22 ಒಳಗಡೆ ಇದು ಈ ಒಂದು ESG ಪರ್ಸ್ಪೆಕ್ಟಿವ್ನ ರಿಪೋರ್ಟ್ ಮಾಡ್ಕೋಬೇಕು. ಅಂದರೆ ಈಗ ಒಂದು ಕಂಪನಿ ಇದೆ ಅಂದರೆ ಅದು ಎಷ್ಟು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಎಷ್ಟು ಸೋಷಿಯಲ್ ಫ್ರೆಂಡ್ಲಿ, ಈಗ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಜೊತೆಗೆ ಇದು ಎನ್ವಿರಾನ್ಮೆಂಟಿಗೆ ಎಷ್ಟು ಒಳ್ಳೆಯದು, ಸೊಸೈಟಿಗೆ ಎಷ್ಟು ಒಳ್ಳೆಯದು ಅನ್ನೋದನ್ನು ಕೂಡ ಇವರು ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು 2021-22ವರೆಗೂ ವಾಲಂಟರಿಯಾಗಿ ರಿಪೋರ್ಟ್ ಮಾಡ್ಕೋದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಅದೇ 2022-23 ಒಳಗಡೆ ಮ್ಯಾಂಡೇಟರಿ ಅಂದರೆ ಕಂಪಲ್ಸರಿ ಅವರು ರಿಪೋರ್ಟ್ ಮಾಡಿಕೊಳ್ಳೇಬೇಕು. ಈ ಒಂದು ಪ್ರೊವಿಷನ್ನ ಈ ಒಂದು ರಿಪೋರ್ಟ್ ಅಂಡರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಅಬೌಟ್ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸಸ್ಟೈನಬಲ್ ರಿಪೋರ್ಟ್ ಬಗ್ಗೆ ನಮ್ಗೆ ತಿಳ್ಕೊಬೇಕಾದಂಥ ಇನ್ಫಾರ್ಮೇಷನು. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋದರೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಏನಿದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಏನಕ್ಕೋಸ್ಕರ ನಾವು ಇದನ್ನು ಕಲ್ತ್ಕೋಬೇಕಂದ್ರೆ,
ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಪ್ರೊಸೆಸ್ ಆಫ್ ಅನಲೈಸಿಂಗ್, ಮಾನಿಟರಿಂಗ್, ಮ್ಯಾನೇಜಿಂಗ್ ದ ಇಂಟೆಂಡೆಡ್ ಆ್ಯಂಡ್ ಅನ್ಇಂಟೆಂಡೆಡ್ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆ್ಯಂಡ್ ಪ್ಲ್ಯಾನ್ಡ್ ಇಂಟರ್ವೆನ್ಷನ್ ಪಾಲಿಸೀಸ್ ಪ್ರೋಗ್ರಾಮ್ ಪ್ಲ್ಯಾನ್ಸ್ ಆ್ಯಂಡ್ ಬೈ ಸೋಷಿಯಲ್ ಚೇಂಜ್ ಪ್ರೊಸೆಸ್ ಇನ್ವೋಕ್ಡ್ ಬೈ ದ ಇಂಟರ್ವೆನ್ಷನ್. ಇದು ಪ್ರೈಮರಿ ಪರ್ಪಸ್ ಏನಂದರೆ ಮೋರ್ ಸಸ್ಟೈನಬಲ್, ಈಕ್ವಿಟಬಲ್, ಬಯೋಫಿಸಿಕಲ್, ಹ್ಯೂಮನ್ ಎನ್ವಿರಾನ್ಮೆಂಟ್. ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಈಗ ಒಂದು ಕಂಪನಿ ಇಲ್ಲಿ ಇದೆ ಅಂದರೆ ಈ ಒಂದು ಕಂಪನಿಯಿಂದ ಎಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ತಿದೆ ಸೊಸೈಟಿ ಮೇಲೆ ಮತ್ತು ಎಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದನ್ನು ಅನಲೈಸ್ ಮಾಡಬೇಕು, ಮಾನಿಟರ್ ಮಾಡಬೇಕು, ಅದನ್ನು ಯಾವ ಥರ ಮ್ಯಾನೇಜ್ ಮಾಡ್ತಿದ್ದೀವಿ. ನಾನು ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇದರಿಂದ ಸೊಸೈಟಿಗೆ ಎಷ್ಟು ಹಾರ್ಮ್ಫುಲ್ ಇದೆ, ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅದನ್ನು ಅನಲೈಸ್ ಮಾಡಬೇಕು ಫಸ್ಟು. ಆಮೇಲೆ ಅದನ್ನು ಈಗ ಹಾರ್ಮ್ಫುಲ್ ಇದ್ದರೆ ಅದನ್ನು ಮಾನಿಟರ್ ಮಾಡಿ ಯಾವ ಥರ ಕಡಿಮೆ ಹಾರ್ಮ್ಫುಲ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಮತ್ತು ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು, ಮಾನಿಟರ್ ಮಾಡಬೇಕು, ಅದನ್ನು ಮ್ಯಾನೇಜ್ ಮಾಡಬೇಕು. ಸೊ ಈ ಒಂದು ಎಲ್ಲ ಪ್ರೊಸೆಸ್ಸಿಗೆ ನಾವು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಡ್ಯಾಮ್ನ ಬಿಲ್ಟ್ ಮಾಡ್ತಿದ್ದೀವಿ ಅಂದರೆ ಆ ಡ್ಯಾಮಿಂದ ಎಷ್ಟು ಯೂಸ್ಫುಲ್ ಇದೆ, ಎಷ್ಟು ಹಾರ್ಮ್ಫುಲ್ ಇದೆ. ಈಗ ಡ್ಯಾಮ್ ಬಿಲ್ಟ್ ಮಾಡಬೇಕಂದ್ರೆ ಅಲ್ಲಿರೋಂಥ ಮರಗಳನ್ನ ಕಡಿಬೇಕಾಗುತ್ತೆ. ಸೊ ಮರಗಳನ್ನ ಕಡಿಯೋದು ಎಷ್ಟು ಸರಿ ಡ್ಯಾಮ್ನ ಬಿಲ್ಡ್ ಮಾಡೋದಕ್ಕೋಸ್ಕರ, ಮತ್ತು ಆ ಮರಗಳನ್ನ ಕಡಿಯೋದು ಜಾಸ್ತಿ ಹಾರ್ಮ್ ಆಗ್ತಿದೆ ಇಲ್ಲ ಡ್ಯಾಮ್ ಬಿಲ್ಡ್ ಮಾಡೋದ್ರಿಂದ ಜಾಸ್ತಿ ಯೂಸ್ಫುಲ್ ಇದೆಯಾ, ಈ ಒಂದು ಎರಡನ್ನೂ ಅಸೆಸ್ ಮಾಡಿ ಯಾವುದು ಜಾಸ್ತಿ ಯೂಸ್ಫುಲ್ ಅನ್ನೋದನ್ನು ತಿಳ್ಕೊಂಡು ಆ ಒಂದು ಪ್ರೊಸೆಸ್ಸಲ್ಲಿ ಮುಂದುವರಿಬೇಕಾಗುತ್ತೆ. ಇದನ್ನು ನಾವು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಏನಿದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಈಗ ಒಂದು ಕಂಪನಿ ಇದೆ, ಕಂಪನಿ ಬಿ ಅನ್ನೋ ಒಂದು ಲೋಕಲ್ ಏರಿಯಾದಲ್ಲಿ ಮೈನಿಂಗಿಂದ ಇರ್ಬೋದು, ಇಲ್ಲಾಂದರೆ ಫಿಶಿಂಗಿಂದ ಇರ್ಬೋದು, ಯಾವುದೋ ಒಂದು ಪ್ರೊಸೆಸ್ಸಿಂದ ಅದು 10,000 crore ಪ್ರಾಫಿಟ್ ಮಾಡ್ಕೊಂಡಿದೆ. ನೆಟ್ ಪ್ರಾಫಿಟು 10,000 crore ಇದೆ. ಸೊ ಇದೇನು ಮಾಡಬೇಕಂದ್ರೆ 10,000 crore 3 yearsಲ್ಲಿ 10,000 crore ಪ್ರಾಫಿಟ್ ಆಗಿದೆ ಅಂದರೆ ಅದರಲ್ಲಿ 2% ಅಲ್ಲಿರೋಂಥ ಲೋಕಲ್ ಪೀಪಲ್ನ ಸೊಸೈಟಿ ಡೆವಲಪ್ಮೆಂಟ್ ಅಂದರೆ ಅಲ್ಲಿರೋ ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಬೇರೆ ಏನಾದರೂ ಒಂದು ರೀಸನಿಗೆ ಅದನ್ನು ಯೂಸ್ ಮಾಡಬೇಕು. 2% ಆಫ್ ದ ಪ್ರಾಫಿಟ್ನ, ಅದನ್ನು ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಇದು ಹೆಂಗೆ ಗವರ್ನ್ ಮಾಡ್ತೀವಿ ಅಂದರೆ ಕಂಪನೀಸ್ ಆ್ಯಕ್ಟ್ 2013 ಕ್ಲಾಸ್ 35 ಅಂಡರಲ್ಲಿ ಇದನ್ನು ಗವರ್ನ್ ಮಾಡ್ತಿದ್ದೀವಿ. ಸೊ ಯಾವ ಕಂಪನೀಸ್ದು ಟರ್ನ್ ಓವರು 1,000 crore ಜಾಸ್ತಿ ಇರುತ್ತೆ ಮತ್ತು ಅಥವಾ ನೆಟ್ ವರ್ತ್ 500 crore ಜಾಸ್ತಿ ಇರುತ್ತೆ, ನೆಟ್ ಪ್ರಾಫಿಟು 5 crore ಜಾಸ್ತಿ ಇರುತ್ತೆ, ಆ ಒಂದು ಕಂಪನೀಸ್ಗೆ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಪ್ಲಿಕೇಬಲ್ ಆಗುತ್ತೆ. ಸೊ ನೆಕ್ಸ್ಟು ಅಂದರೆ 2% ಆಫ್ ಆ್ಯಾವ್ರೇಜ್ ನೆಟ್ ಪ್ರಾಫಿಟ್ನ ಅದನ್ನು ಯೂಸ್ ಮಾಡಬೇಕಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಮತ್ತು ಇವ್ರು ಏನು ಮಾಡ್ತಿದ್ದಾರೆ, ಯಾವ್ಯಾವ ಆ್ಯಕ್ಟಿವಿಟೀಸ್ಗೆ ಇವರು ಈ ಒಂದು CSRನ ಯೂಸ್ ಮಾಡ್ಕೋಬೋದು ಅಂದರೆ ಹಂಗರ್ನ ಎರಾಡಿಕೇಟ್ ಮಾಡೋದಕ್ಕೆ, ಇಲ್ಲ ಪಾವರ್ಟಿನ ಎರಾಡಿಕೇಟ್ ಮಾಡೋದಕ್ಕೆ, ಎಜುಕೇಷನ್ನ ಪ್ರಮೋಟ್ ಮಾಡೋದಕ್ಕೆ, ಜೆಂಡರ್ ಈಕ್ವಾಲಿಟಿನ ಪ್ರಮೋಟ್ ಮಾಡೋದಕ್ಕೆ, ಎಂಪವರಿಂಗ್ ವುಮೆನ್ನ ಎಂಪವರ್ ಮಾಡೋದಕ್ಕೆ, ಅಥವಾ ಕಾಂಬ್ಯಾಟಿಂಗ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂದರೆ HIV ಕಾಂಬ್ಯಾಟ್ ಮಾಡೋದಕ್ಕೋಸ್ಕರ, ಅಥವಾ ಅಕ್ವೈರ್ಡ್ ಇಮ್ಯುನಿ ಡೆಫಿಷಿಯನ್ಸಿ ಸಿಂಡ್ರೋಮ್ ಆ್ಯಂಡ್ ಅದರ್ ಡಿಸೀಸಸ್, ಏಡ್ಸು, HIV ಈ ಥರ ಅದರ್ ಡಿಸೀಸಸ್ನ ಕಾಂಬ್ಯಾಟ್ ಮಾಡೋದಕ್ಕೆ ಅಂದರೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿನ ಎನ್ಶ್ಯೂರ್ ಮಾಡೋದಕ್ಕೆ, ಇಲ್ಲ ಅಂದರೆ ಪ್ರಧಾನ ಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡಿಗೂ ಕೂಡ ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅಥವಾ ಬೇರೆ ಯಾವುದಾದ್ರೂ ಫಂಡ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸೆಟಪ್ ಮಾಡಿರೋದು ಅದಕ್ಕೂ ಕೂಡ ಅವರು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಮತ್ತು ಕೆಲವೊಂದು ವೆಲ್ಫೇರ್ ಸ್ಕೀಮ್ಸ್, ಫಂಡ್ಸ್ ರಿಲೇಟೆಡ್ ವೆಲ್ಫೇರ್ ಈಗ ಶೆಡ್ಯೂಲ್ಡ್ ಕ್ಯಾಸ್ಟು ಅಥವಾ ಶೆಡ್ಯೂಲ್ಡ್ ಟ್ರೈಬ್ಸು ಅಥವಾ ಬ್ಯಾಕ್ವರ್ಡ್ ಕ್ಲಾಸು ಅಥವಾ ಮೈನಾರಿಟೀಸು, ವುಮೆನ್ನು, ಇವರು ಡೆವಲಪ್ಮೆಂಟ್, ಇವ್ರ ವೆಲ್ಫೇರ್ಗೋಸ್ಕರ ಕೆಲವೊಂದು ಫಂಡ್ಸ್ನ ಅವರು ಎಸ್ಟಾಬ್ಲಿಷ್ ಮಾಡಿರ್ತಾರಲ್ಲ, ಆ ಒಂದು ಫಂಡ್ಸಿಗೂ ಕೂಡ ಈ ಒಂದು CSR ಫಂಡ್ಸ್ ಏನಿರುತ್ತೆ ಅಂದರೆ 2% ನೆಟ್ ಪ್ರಾಫಿಟ್ 2%ನ CSRಗೋಸ್ಕರ ಅವ್ರು ಎತ್ತಿಡಬೇಕಿರುತ್ತಲ್ಲ, ಅದನ್ನು ಈ ಒಂದು ಫಂಡಿಗೂ ಕೂಡ ಅವರು ಕೊಡ್ಬೋದು. ಸೊ ಇಷ್ಟು ಬೇಸಿಕ್ ಡೀಟೇಲ್ಸ್ ಆ್ಯಂಡ್ ದ ಫ್ಯಾಕ್ಟ್ಸ್ ರಿಲೇಟೆಡ್ ಟು ದ ರಿಪೋರ್ಟ್, ಸಸ್ಟೈನಬಿಲಿಟಿ ರಿಪೋರ್ಟು. ಸೊ ನಾವೀಗ ಇದು ರಿಲೇಟೆಡ್ ಆಗಿ ಕೆಲವೊಂದು MCQsನ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್
ಆರ್ ಕರೆಕ್ಟ್ ಅಬೌಟ್ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಈಗ ಸೆಬಿ ರಿಲೇಟೆಡ್ ಆಗಿ ಯಾವುದು ಕರೆಕ್ಟ್ ಅಂತ, ಇದು ಕ್ವಾಸಿ ಲೆಜಿಸ್ಲೇಟಿವ್, ಕ್ವಾಸಿ ಜುಡಿಷಿಯಲ್ ಆ್ಯಂಡ್ ಕ್ವಾಸಿ ಎಕ್ಸಿಕ್ಯೂಟಿವ್ ಬಾಡಿ, ಇವು ಮೂರು ಕರೆಕ್ಟ್. ಸೊ ಇದು ಲೆಜಿಸ್ಲೇಟಿವ್ ಫಂಕ್ಷನ್ಸ್ನು ಮಾಡುತ್ತೆ, ಜುಡಿಷಿಯಲ್ ಫಂಕ್ಷನ್ನು ಮಾಡುತ್ತೆ, ಎಕ್ಸಿಕ್ಯೂಟಿವ್ ಫಂಕ್ಷನ್ನು ಮಾಡುತ್ತೆ. ಸೊ ಹಾಗಾಗಿ ಆಲ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಇನ್ನೊಂದಿದೆ, ವಿಚ್ ಕ್ಯಾನ್ ಬಿ ಅಂಡರ್ಟೇಕನ್ ಬೈ ಕಂಪನಿ ಅಂಡರ್ CSR ಹ್ಯಾವ್ ಬೀನ್ ಸ್ಪೆಸಿಫೈಡ್ ಅಂಡರ್ ಶೆಡ್ಯೂಲ್ 7 ಆಫ್ ದ ಆ್ಯಕ್ಟ್, ದ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್. ಸೊ ಅಂದರೆ ಈ ಒಂದು CSR ರಿಲೇಟೆಡ್ ಆಗಿ ಯಾವ್ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. CSR ಫಂಡನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ಬೋದು? ಎರಾಡಿಕೇಟಿಂಗ್ ಎಕ್ಸ್ಟ್ರೀಮ್ ಹಂಗರ್ ಆ್ಯಂಡ್ ಪಾವರ್ಟಿ, ಕರೆಕ್ಟಾ? ಎಸ್, ಹಂಗರ್ ಮತ್ತು ಪಾವರ್ಟಿನ ಎರಾಡಿಕೇಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಪ್ರಮೋಷನ್ ಆಫ್ ಎಜುಕೇಷನ್, ಜೆಂಡರ್ ಈಕ್ವಾಲಿಟಿ, ಎಕನಾಮಿಕ್ ಈಕ್ವಾಲಿಟಿ ಆ್ಯಂಡ್ ಎಂಪವರಿಂಗ್ ವುಮೆನ್. ಸೊ ಈ ಒಂದು ಪ್ರೊಸೆಸ್ಸಿಗೆ ಯೂಸ್ ಮಾಡ್ಬೋದಾ? CSRನ ಎಜುಕೇಷನ್ಗೆ ಯೂಸ್ ಎಜುಕೇಷನ್ ಪ್ರಮೋಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಹೌದು ಯೂಸ್ ಮಾಡ್ಬೋದು. ಜೆಂಡರ್ ಈಕ್ವಾಲಿಟಿಗೆ ಯೂಸ್ ಮಾಡ್ಬೋದು, ಹೌದು ಯೂಸ್ ಮಾಡ್ಬೋದು. ಎಕನಾಮಿಕ್ ಈಕ್ವಾಲಿಟಿಗೆ ನೋ, ನಾವು ಎಕನಾಮಿಕ್ ಈಕ್ವಾಲಿಟಿಗೆ ಯೂಸ್ ಮಾಡಲ್ಲ ಇದನ್ನು. ಸೊ ಎಂಪವರಿಂಗ್ ವುಮೆನ್ಗೆ ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ಸ್ಟೇಟ್ಮೆಂಟ್ 2 ರಾಂಗ್. ಎನ್ಶೂರಿಂಗ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ, ಇದು ಕರೆಕ್ಟ್. ಸೊ ಆನ್ಸರ್ ಈಸ್ 1 and 3, ಆನ್ಸರ್ ಬಿ. ಓಕೆನಾ? ಸೊ ಫಿಕ್ಸಿಂಗ್ ದ ವ್ಯಾಕ್ಸಿನ್ ಕ್ರಂಚ್, ನೆಕ್ಸ್ಟ್ ಆರ್ಟಿಕಲ್ ನಾವು ಡಿಸ್ಕಸ್ ಮಾಡ್ತಿರೋದು ಫಿಕ್ಸಿಂಗ್ ದ ವ್ಯಾಕ್ಸಿನ್ ಕ್ರಂಚ್. ನಮಗೆ ಗೊತ್ತೇ ಇದೆ ಇವಾಗ ಕೋವಿಡ್-19 ಎಷ್ಟು ವೈಡಾಗಿ ಸ್ಪ್ರೆಡ್ ಆಗ್ತಿದೆ ಅಂತ. ಸೊ ಎಲ್ಲಿ ನೋಡಿದ್ರು ಕರೋನಾ ಕರೋನಾ ಕರೋನಾ, ಕನಸಲ್ಲೂ ಕರೋನಾ, ಎದ್ರು ಕರೋನಾ, ಮಲ್ಕೊಂಡ್ರು ಕರೋನಾ. ಸೊ ಎಲ್ಲರೂ ಕರೋನಾ ಅಂತ ಅಂದು ಎಲ್ಲರ ತಲೆನೂ ಕರೋನಾ ಅನ್ನೋದೇ ತುಂಬ್ಕೊಂಡ್ಬಿಟ್ಟಿದೆ. ನ್ಯೂಸ್ ಚಾನಲ್ ನೋಡಿದ್ರೆ ಅಂತೂ ಬರೀ ಕರೋನಾದೇ ನ್ಯೂಸ್. ಸೊ ಅಷ್ಟು ಫಾಸ್ಟಾಗಿ ಈ ಕೋವಿಡ್-19 ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಸೊ ಆದರೂ ಜನ ಇಷ್ಟು ದಿನ ಏನು ಮಾಡ್ತಿದ್ರು, ವ್ಯಾಕ್ಸಿನ್ ತೊಗೊಳ್ಳಿ ಅಂದರೆ ಭಯ ಪಡ್ತಾಯಿದ್ರು, ವ್ಯಾಕ್ಸಿನಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಕೆಲವೊಂದು ಮೂಢನಂಬಿಕೆಯಿಂದ ಯಾರೂ ವ್ಯಾಕ್ಸಿನ್ ತೊಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಈ ಒಂದು ಎಕ್ಸಿಟೆನ್ಸಿ ಹೋಗ್ಬಿಟ್ಟು ಇವಾಗ ವ್ಯಾಕ್ಸಿನ್ ಅಡ್ವೊಕೇಸಿ ಬಂದಿದೆ. ಎಲ್ರಿಗೂ ವ್ಯಾಕ್ಸಿನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ವ್ಯಾಕ್ಸಿನ್ ಅಂದರೆ ಏನು, ವ್ಯಾಕ್ಸಿನ್ ಯಾಕೆ ತೊಗೋಬೇಕು, ಇದರಿಂದ ಏನು ಅಡ್ವಾಂಟೇಜ್ ಇದೆ, ಸೊ ಇದರಿಂದ ಏನು ಯೂಸ್ ಇದೆ ಎಲ್ಲನೂ ಜನರಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ವ್ಯಾಕ್ಸಿನ್ನ ಎಲ್ಲರೂ ತೊಗೊಳ್ಳೋದಕ್ಕೆ ವಾಲಂಟರಿಲಿ ಮುಂದೆ ಬರ್ತಿದ್ದಾರೆ. ಬಟ್ ಇದ್ರ ಜೊತೆಗೆ ಇನ್ನೊಂದು ಏನು ಹೇಳಬೇಕಂದ್ರೆ, ಈಗ ಜನರು ಮುಂದೆ ಬರ್ತಿದ್ದಾರೆ ವ್ಯಾಕ್ಸಿನ್ ತೊಗೊಳ್ಳೋದಕ್ಕೆ, ಆದರೆ ಜನರಿಗೆ ವ್ಯಾಕ್ಸಿನ್ ಕೊಡೋದಕ್ಕೆ ವ್ಯಾಕ್ಸಿನ್ ಸ್ಟಾಕ್ ಇಲ್ಲ. ಸೊ ವ್ಯಾಕ್ಸಿನ್ ಕ್ರಂಚ್ ಆಗಿದೆ. ಈವನ್ 18 ಇಯರ್ಸ್ ಆದಮೇಲೂ ಎಲ್ರಿಗೂ 18 ಇಯರ್ಸ್ ಆ್ಯಂಡ್ ಅಬೋವ್ ಪೀಪಲ್ಸ್ಗೂ ಕೂಡ ವ್ಯಾಕ್ಸಿನ್ನ ತೊಗೊಳ್ಳೋದಕ್ಕೆ ಗೌರ್ಮೆಂಟ್ ಅಲೋ ಮಾಡಿದೆ. ಬಟ್ ಅವೈಲಬಿಲಿಟಿ ಆಫ್ ವ್ಯಾಕ್ಸಿನು ಈಗ ಇಶ್ಯೂ ಆಗಿದೆ. ಸೊ ಇದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು. ಈಗ ಫಸ್ಟು ನಮ್ಮ ದೇಶದಲ್ಲಿ ಎಷ್ಟು ಪ್ರೊಡಕ್ಷನ್ ಇದೆ ಅಂತ ಫಸ್ಟ್ ತಿಳ್ಕೊಬೇಕು. ನಮ್ಮ ಇಂಡಿಯಾದಲ್ಲಿ ಇರೋಂಥ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟು ಅಂತ ತಿಳ್ಕೊಂಡ್ರೆ, ಮತ್ತು ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ತಿಳ್ಕೊಂಡ್ರೆ, ಆಮೇಲೆ ಅದು ಎಷ್ಟು ಮತ್ತೆ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಬೇಕನ್ನೋದು ಗೊತ್ತಾಗುತ್ತೆ ಅಲ್ವಾ. ಸೊ ಫಸ್ಟು ನಮ್ಮದು ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿದೆ ಅಂದರೆ, ಈಗ ಭಾರತ್ ಬಯೋಟೆಕ್ ಏನು ಅಂದರೆ 8 to 10 ಮಿಲಿಯನ್ ಡೋಸಸ್ ಆಫ್ ವ್ಯಾಕ್ಸಿನ್ ಅಂದರೆ ಕೋವ್ಯಾಕ್ಸಿನ್ನ ಒಂದು ತಿಂಗಳಿಗೆ ಪ್ರೊಡ್ಯೂಸ್ ಮಾಡ್ತಿದೆ. ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನು ಮಾಡ್ತಿದೆ, 70 ಮಿಲಿಯನ್ ಡೋಸ್ ಆಫ್ ಕೋವಿಶೀಲ್ಡ್ನ 1 ಮಂತಿಗೆ ಪ್ರೊಡ್ಯೂಸ್ ಮಾಡ್ತಿದೆ. ಆದರೆ ನಮ್ಮ ಇಂಡಿಯಾಗೆ ಎಷ್ಟು ಬೇಕಂದರೆ 1500 ಮಿಲಿಯನ್ ಡೋಸ್ ನಮಗೆ ಬೇಕಾಗಿದೆ ಟಾರ್ಗೆಟ್ ಪಾಪ್ಯುಲೇಷನ್ಗೆ ವ್ಯಾಕ್ಸಿನೇಟ್ ಮಾಡಬೇಕಂದ್ರೆ. ಸೊ ಅಂದರೆ ನಾವೀಗ ಕವರ್ ಮಾಡ್ತಿರೋದು ಜಸ್ಟ್ 10% ಆಫ್ ದ ಟಾರ್ಗೆಟ್ ಪಾಪ್ಯುಲೇಷನ್ ಈಗಿರೋಂಥ ಪ್ರೊಡಕ್ಷನ್ನ ಕನ್ಸಿಡರ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡೋದಕ್ಕೆ ಈ ಕಂಪನಿಗಳು ಕೂಡ ಟ್ರೈ ಮಾಡ್ತಿದೆ. ಈ ಭಾರತ್ ಬಯೋಟೆಕ್ಕು 50 to 60 ಮಿಲಿಯನ್ ಡೋಸ್ನ 1 ಮಂತಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾನೂ ಕೂಡ 100 ಮಿಲಿಯನ್ ಡೋಸ್ನ 1 ಮಂತಿಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಇದ್ರ ಜೊತೆಗೆ 3 ಮತ್ತು ಇನ್ನೂ ಇಂಪಾರ್ಟೆಂಟ್ 3 ವ್ಯಾಕ್ಸಿನ್ಸ್ ಎಕ್ಸ್ಟ್ರಾ ವ್ಯಾಕ್ಸಿನ್ಸು ಪ್ರಾಮಿಸಿಂಗ್ ಇದೆ. ಅಂದರೆ ಅವು ಕೂಡ ವ್ಯಾಕ್ಸಿನು ಹೊರಗೆ ಬರೋ ಅಂಥ ಚಾನ್ಸಸ್ ಇದೆ. ಸೊ ಅಂದರೆ ಪರ್ಮಿಷನ್ನ ತೊಗೊಳ್ಳೋ ಅಂಥ ಚಾನ್ಸಸ್ಸು ಸಿಗ್ತಾಯಿದೆ. ಈಗ ಒಂದು DNA ವ್ಯಾಕ್ಸಿನು, ಇನ್ನೊಂದು ರೀಕಾಂಬಿನೆಂಟ್ ಸ್ಪೈಕ್ ಪ್ರೋಟೀನು, ಸೆಲ್ಫ್ ಆ್ಯಂಪ್ಲಿಫೈಯಿಂಗ್ ಮೆಸೆಂಜರ್ RNA, ಈ ಒಂದು 3 ವ್ಯಾಕ್ಸಿನ್ಸು ಕೂಡ ವರ್ಕ್ ಆಗುತ್ತೆ ಅನ್ನೋ ಒಂದು ಭರವಸೆನ ಮೂಡಿಸ್ತಿದ್ದಾವೆ. ಸೊ ಇದು ಕೂಡ ಬಂತು ಅಂದರೆ ನಾವು ಇನ್ನೊಂದು 6 ಮಂತ್ಸಲ್ಲಿ ಟಾರ್ಗೆಟ್ ಪಾಪ್ಯುಲೇಷನ್ಗೆ ವ್ಯಾಕ್ಸಿನೇಟ್ ಮಾಡೋದಕ್ಕೆ ರೀಚ್ ಆಗ್ಬೋದು ಅನ್ನೋ ಒಂದು ಭರವಸೆ ಈಗ ಕೊಟ್ಟಿದ್ದಾರೆ. ಮತ್ತು ಈ ಒಂದು ವ್ಯಾಕ್ಸಿನ್ದು ಇನ್ನೊಂದೇನು ಅಂದರೆ, ಇದೇನಾದರೂ ಅಪ್ರೂವ್ ಆಯಿತು ಈ DNA ವ್ಯಾಕ್ಸಿನ್ ಅಂದರೆ ಹ್ಯೂಮನ್ ಡಿಸೀಸಿಗೆ ಫಸ್ಟ್ DNA ವ್ಯಾಕ್ಸಿನ್ ಆಗಿ ಹೊರಹೊಮ್ಮುತ್ತೆ.
ಇದು ಇಂಪಾರ್ಟೆಂಟ್ ಪಾಯಿಂಟ್. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ಇಂದ ನಿಮ್ಗೆ ಅದು ಇಂಪಾರ್ಟೆಂಟ್ ಆಗ್ಬೋದು. ವೇ ಫಾರ್ವರ್ಡ್ ಏನಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಹರ್ಡ್ ಇಮ್ಯುನಿಟಿ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 10 ಪೀಪಲ್ಸ್ ಇದ್ದಾರೆ ಅಂದರೆ 10 ಪೀಪಲ್ಸ್ ಇದ್ದಾರೆ ಅಂದರೆ ಈ 10 ಪೀಪಲ್ಸಿಗೂ ನಾವು ವ್ಯಾಕ್ಸಿನೇಟ್ ಮಾಡೋದ್ರಿಂದ ಏನಾಗುತ್ತೆ, 10 ಪೀಪಲ್ಸಿಗೂ ವ್ಯಾಕ್ಸಿನೇಟ್ ಮಾಡೋದು, ಇಲ್ಲಿ 10ನಲ್ಲಿ 6 ಪೀಪಲ್ಸ್ಗೆ ವ್ಯಾಕ್ಸಿನೇಟ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ. ಸೊ 1 2 3 4 5 10 ಪೀಪಲ್ಸಲ್ಲಿ 6 ಪೀಪಲ್ಸ್ಗೆ ವ್ಯಾಕ್ಸಿನೇಟ್ ಮಾಡಿದ್ದೀವಿ ಅಂದರೆ ಈಗ 6 ಪೀಪಲ್ಸು ಅವರು ಕರೋನಾ ಬಂದ್ರೂ ಕೂಡ ಅವರಿಗೆ ಅವ್ರದ್ದೇ ಆದಂಥ ಫೈಟ್ ಮಾಡೋವಂಥ ಶಕ್ತಿ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಹಾರ್ಡ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಕರೋನಾ ಬಂದರೆ ಏನಾಗುತ್ತೆ, ನಾನು ಅದನ್ನು ಫೈಟ್ ಮಾಡಿ ಅದನ್ನು ಎದುರಿಸುವಂಥ ಶಕ್ತಿ ನನಗೆ ಬರುತ್ತೆ. ಸೊ ಹಾಗಾಗಿ ವ್ಯಾಕ್ಸಿನೇಟ್ ಆಗಿದೆ, ನನ್ನಲ್ಲಿ ಇಮ್ಯುನಿಟಿ ಪವರ್ ಡೆವಲಪ್ ಆಗಿದೆ. ನಾನು ಅದನ್ನು ಫೈಟ್ ಮಾಡಿದ್ದೀನಿ ಅಂದರೆ ಪಕ್ಕದಲ್ಲಿರೋರು ಅವ್ರಿಗೂ ಕೂಡ ಒಂದು ಇಮ್ಯುನಿಟಿ ಪವರ್ ಬರುತ್ತೆ. ಸೊ ಆವಾಗ ಸ್ಪ್ರೆಡ್ ಆಗೋಲ್ಲ, ನನಗೂ ಇಮ್ಯುನಿಟಿ ಪವರ್ ಇದೆ, ಪಕ್ಕದಲ್ಲಿರೋರಿಗೂ ಇಮ್ಯುನಿಟಿ ಪವರ್ ಇದೆ ಅಂದರೆ ಸೊ ಅದು ಸ್ಪ್ರೆಡ್ ಆಗುವಂಥ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಸೊ ಈ ಥರ ಇಮ್ಯುನಿಟಿ ಪವರ್ ಅಂದರೆ ಗ್ರೂಪಲ್ಲಿ 10 ಜನ ಗ್ರೂಪಲ್ಲಿದ್ದಾರೆ ಅಂದರೆ 10 ಜನಕ್ಕೂ ಇಮ್ಯುನಿಟಿ ಪವರ್ ಇದೆ ಅಂದರೆ ಈ ಡಿಸೀಸ್ ಹೇಗೆ ಸ್ಪ್ರೆಡ್ ಆಗುತ್ತೆ ಅಲ್ವಾ. ಸೊ ಈ ಥರ ಒಂದು ಇಮ್ಯುನಿಟಿ ಪವರು ಡೆವಲಪ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಕೇಸಸ್ಸು ಡ್ರಾಸ್ಟಿಕಲಿ ಡೌನ್ ಆಗ್ತಾ ಬರುತ್ತೆ, ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ನಾವು ಹರ್ಡ್ ಇಮ್ಯುನಿಟಿ ಅಂತ ಕರಿತೀವಿ. ಸೊ ನಾವು 60% ಆಫ್ ದ ಪಾಪ್ಯುಲೇಷನ್ಗೆ ವ್ಯಾಕ್ಸಿನೇಷನ್ ಮಾಡಿದ್ರೆ ಇನ್ಫೆಕ್ಷನ್ನು ಡ್ರಾಸ್ಟಿಕಲಿ ರೆಡ್ಯೂಸ್ ಆಗ್ತಾ ಬರುತ್ತೆ, ಅಂದರೆ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗ್ತಾ ಬರುತ್ತೆ. ಸೊ ಇದನ್ನು ನಾವು ಹೇಳ್ತಿದ್ದೇವೆ, ಇದು ನಮ್ಮ ಫ್ಯೂಚರ್ ಪ್ಲ್ಯಾನ್ ಇದೆ ಅಂತ ಹೇಳ್ತಿದ್ದಾರೆ. ಮತ್ತು ಇದ್ರ ಜೊತೆಗೆ ಟಿ ಸೆಲ್ ಮೆಮೊರಿ ಕೂಡ ತುಂಬ ಇಂಪಾರ್ಟೆಂಟ್ ಪಾರ್ಟ್ನ ಇದರಲ್ಲಿ ವಹಿಸುತ್ತೆ. ಸೊ ಟಿ ಸೆಲ್ ಮೆಮೊರಿ ಅಂದರೆ ಏನು ಅಂತ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡೋಣ. ಮತ್ತು ಇನ್ನೊಂದೇನು ಅಂದರೆ ಚಿಲ್ಡ್ರನ್ಸು, ಅಂದರೆ ಚಿಕ್ಕ ಮಕ್ಕಳು ಕ್ಯಾರಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಡಿಸೀಸ್ನ ಸ್ಪ್ರೆಡ್ ಮಾಡೋಂಥ ಕೆಪಾಸಿಟಿ ಜಾಸ್ತಿ ಇದೆ. ಹಾಗಾಗಿ ಅವರು ಟಾರ್ಗೆಟ್ ಮಾಡಿ ನಾವು ಅವರಿಂದ ಡಿಸೀಸ್ ಸ್ಪ್ರೆಡ್ ಆಗದೇ ಇರೋ ಥರ ನಾವು ತಡಿಬೇಕು. ಅದಕ್ಕೋಸ್ಕರ ಚಿಲ್ಡ್ರನ್ಸ್ಗೆ ನಾವು ವ್ಯಾಕ್ಸಿನೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ಟಿ ಸೆಲ್ಸ್ ಅಂದರೆ ಏನು? ಇದು ಒಂದು ಟೈಪ್ ಆಫ್ ಲ್ಯುಕೋಸೈಟ್, ಅಂದರೆ ವೈಟ್ ಬ್ಲಡ್ ಸೆಲ್ಸ್ದು ಒಂದು ಟೈಪ್ ಆಗಿರುತ್ತೆ ಟಿ ಸೆಲ್ಸ್ ಅಂದರೆ. ಇದರಲ್ಲಿ 2 ಟೈಪ್ ಆಫ್ ಸೆಲ್ಸ್ ಬರುತ್ತೆ, ಒಂದು ಟಿ ಸೆಲ್ಸು, ಇನ್ನೊಂದು ಬಿ ಸೆಲ್ಸ್. ಟಿ ಸೆಲ್ಸು ಮೆಮೊರಿ ಸೆಲ್ಸ್ ಆಗಿ ವರ್ಕ್ ಆದರೆ ಬಿ ಸೆಲ್ಸು ಆ್ಯಂಟಿಬಾಡೀಸ್ ಆಗಿ ವರ್ಕ್ ಆಗುತ್ತೆ. ಸೊ ಟಿ ಸೆಲ್ಸ್ ಏನು ಮಾಡುತ್ತೆ, ಬೋನ್ ಮ್ಯಾರೋದಲ್ಲಿ ಆರಿಜಿನೇಟ್ ಆಗುತ್ತೆ. ಟಿ ಸೆಲ್ಸ್ ಎಲ್ಲ ಆರಿಜಿನೇಟ್ ಆಗುತ್ತೆ ಅಂದರೆ ಬೋನ್ ಮ್ಯಾರೋದಲ್ಲಿ, ಬಟ್ ಇದು ಮೆಚ್ಯೂರ್ ಆಗೋದು ಥೈಮಸ್ಸಲ್ಲಿ. ಸೊ ಯಾಕೆ ಇದನ್ನು ಮೆಮೊರಿ ಸೆಲ್ಸ್ ಅಂತ ಕರಿತೀವಿ ಅಂದರೆ, ಇದೇನು ಮಾಡುತ್ತೆ, ಥೈಮಸ್ಸಲ್ಲಿ ಮೆಚ್ಯೂರ್ ಆಗಬೇಕಾದ್ರೆ ಮಲ್ಟಿಪ್ಲೈ ಆಗುತ್ತೆ. ಇದು ಹೆಲ್ಪರ್ ಸೆಲ್ಸ್ ಆಗಿಯೂ ಡೆವಲಪ್ ಆಗುತ್ತೆ, ರೆಗ್ಯುಲೇಟರಿ ಸೆಲ್ಸ್ ಆಗಿ ಡೆವಲಪ್ ಆಗುತ್ತೆ, ಸೈಟೋಟಾಕ್ಸಿಕ್ ಟಿ ಸೆಲ್ಸ್ ಆಗಿ ಡೆವಲಪ್ ಆಗುತ್ತೆ, ಮತ್ತು ಮೆಮೊರಿ ಸೆಲ್ಸ್ ಆಗಿಯೂ ಕೂಡ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಇದು ಮಲ್ಟಿಪಲ್ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಹಾಗಾಗಿ ಇದನ್ನು ಮೆಮೊರಿ ಸೆಲ್ಸ್ ಅಂತ ಕರೀತಾರೆ. ಇದೇನು ಮಾಡುತ್ತೆ, ಈ ಒಂದು ಸೆಲ್ಸ್ ಡೆವಲಪ್ ಆದಮೇಲೆ ಪೆರಿಫೆರಲ್ ಟಿಶ್ಯೂಸ್ಗೆ ಇದನ್ನು ಸರ್ಕ್ಯುಲೇಟ್ ಮಾಡುತ್ತೆ ಅಥವಾ ಬ್ಲಡ್ಡಿಗೆ ಸರ್ಕ್ಯುಲೇಟ್ ಮಾಡುತ್ತೆ. ಅಲ್ಲೇನಾದರೂ ಇಫ್ ಇನ್ ಕೇಸ್ ಆಂಟಿಜನ್ ಬಂತು ಅಂದರೆ ಫಾರಿನ್ ಬಾಡೀಸ್ ಇಲ್ಲಿ ಎಂಟರ್ ಆಯಿತು ಅಂದರೆ ಈ ಹೆಲ್ಪರ್ ಟಿ ಸೆಲ್ಸ್ ಏನು ಮಾಡುತ್ತೆ, ಒಂದು ಕೆಮಿಕಲ್ನ ಸೆಕ್ರಿಗೇಟ್ ಮಾಡುತ್ತೆ. ಇದು ಮೆಸೆಂಜರ್ ಆಗಿ ವರ್ಕ್ ಆಗುತ್ತೆ. ಅದನ್ನು ಸೈಟೋಕಿನ್ಸ್ ಅಂತ ಕರಿತೀವಿ. ಈ ಕೆಮಿಕಲ್ ಮೆಸೆಂಜರ್ ಅಂದರೆ ಸೈಟೋಕಿನ್ಸ್ ಏನು ಮಾಡುತ್ತೆ, ಬಿ ಸೆಲ್ಸ್ನ ಪ್ರಮೋಟ್ ಮಾಡುತ್ತೆ. ಸೊ ಅಂದರೆ ಪ್ಲಾಸ್ಮಾ ಸೆಲ್ಸಲ್ಲಿ ಬಿ ಸೆಲ್ಸ್ ಪ್ರೊಡ್ಯೂಸ್ ಆಗೋ ಥರ ಈ ಒಂದು ಸೈಟೋಕಿನ್ಸು ಮಾಡುತ್ತೆ. ಈ ಒಂದು ಪ್ಲಾಸ್ಮಾ ಸೆಲ್ಸ್ ಅಂದರೆ ಬಿ ಸೆಲ್ಸ್ ಏನಿದೆ ಇದು ಆ್ಯಂಟಿಬಾಡಿಯಾಗಿ ವರ್ಕ್ ಆಗುತ್ತೆ. ಸೊ ಈ ಆ್ಯಂಟಿಜನ್ಸ್ನ ಓಡಿಸುತ್ತೆ. ಇದು ಟಿ ಸೆಲ್ಸ್ ಮತ್ತು ಬಿ ಸೆಲ್ಸ್ ಕೆಲಸ. ಸೊ ಯಾವುದು ಆ್ಯಂಟಿಜನ್ ಫಾರಿನ್ ಬಾಡೀಸ್ ಬಂದಿದೆ ಅಂತ ಫೈಂಡ್ ಔಟ್ ಮಾಡೋದು ಟಿ ಸೆಲ್ಸ್, ಬಟ್ ಅದನ್ನು ಓಡಿಸೋದು ಬಿ ಸೆಲ್ಸ್. ಸೊ ಹಾಗಾಗಿ ಟಿ ಸೆಲ್ಸ್ನ ಮೆಮೊರಿ ಸೆಲ್ಸ್ ಅಂತ ಕರಿತೀವಿ. ಹೆಂಗೆ ಇಮ್ಯುನಿಟಿ ಪವರ್ ಆಗುತ್ತೆ, ಹೆಂಗೆ ಇಮ್ಯುನಿಟಿನ ಕಂಟ್ರೋಲ್ ಮಾಡುತ್ತೆ, ಟಿ ಸೆಲ್ಸ್ ಹೆಂಗೆ ಕಂಟ್ರೋಲ್ ಮಾಡುತ್ತೆ ಅಂದರೆ, ನಾವೀಗ ನೋಡಿದ್ವಿ ಒಂದು ಹೆಲ್ಪರ್ ಟಿ ಸೆಲ್ಸು ಏನು ಮಾಡುತ್ತೆ, ಕೆಮಿಕಲ್ ಮೆಸೆಂಜರ್ನ ಸೆಗ್ರಿಗೇಟ್ ಮಾಡುತ್ತೆ. ಆಮೇಲೆ ಈ ರೆಗ್ಯುಲೇಟರಿ ಟಿ ಸೆಲ್ಸ್ ಏನು ಮಾಡುತ್ತೆ,
ಕೆಮಿಕಲ್ ರಿಯಾಕ್ಷನ್ಸ್ ಏನೇನು ಆಗ್ತಿರುತ್ತೆ ಅದನ್ನು ಕಂಟ್ರೋಲ್ ಮಾಡುತ್ತೆ, ಇಮ್ಯೂನ್ ರಿಯಾಕ್ಷನ್ಸ್ನ ಕಂಟ್ರೋಲ್ ಮಾಡುತ್ತೆ. ಈ ಸೈಟೋಟಾಕ್ಸಿಕ್ ಟಿ ಸೆಲ್ಸ್ ಏನು ಮಾಡುತ್ತೆ, ವೇರಿಯಸ್ ಸೈಟೋಕಿನ್ಸ್ ಇಂದ ಆ್ಯಕ್ಟಿವೇಟ್ ಆಗಿ ಇನ್ಫೆಕ್ಟೆಡ್ ಸೆಲ್ಸ್ ಅಥವಾ ಕ್ಯಾನ್ಸರ್ ಸೆಲ್ಸ್ ಏನಿರುತ್ತೆ ಅದನ್ನೆಲ್ಲ ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಮ್ಮ ಬಾಡಿನಲ್ಲಿ ಮಿಲಿಯನ್ಸ್ ಆಫ್ ಟಿ ಮತ್ತು ಬಿ ಸೆಲ್ಸ್ ಇರೋದ್ರಿಂದ ಯುನಿಕ್ ರಿಸೆಪ್ಟರ್ನ ಕ್ಯಾರಿ ಮಾಡುತ್ತೆ. ಹಾಗಾಗಿ ಯುನಿಕ್ ರಿಸೆಪ್ಟರ್ನ ಕ್ಯಾರಿ ಮಾಡೋದ್ರಿಂದ ಯಾವುದೇ ಆ್ಯಂಟಿಜನ್ ಬಂದರೂ ಕೂಡ ಇದು ರೆಸ್ಪಾಂಡ್ ಮಾಡ್ಬೋದು. ಸೊ ಹೀಗಾಗಿ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ. ಸೊ ನಮ್ಮಲ್ಲಿ ಹೆಲ್ಪರ್ ಟಿ ಸೆಲ್ಸ್ ಏನು ಮಾಡುತ್ತೆ, ಮೆಸೆಂಜರ್ನ ಡೆವಲಪ್ ಮಾಡುತ್ತೆ. ರೆಗ್ಯುಲೇಟರಿ ಟಿ ಸೆಲ್ಸ್ ಏನು ಮಾಡುತ್ತೆ, ಇಮ್ಯೂನ್ ರಿಯಾಕ್ಷನ್ನ ಕಂಟ್ರೋಲ್ ಮಾಡುತ್ತೆ. ಸೈಟೋಟಾಕ್ಸಿಕ್ ಸಿ ಸೆಲ್ಸ್ ಏನು ಮಾಡುತ್ತೆ, ಇದು ಸೈಟೋಕಿನ್ಸಿಂದ ಆ್ಯಕ್ಟಿವೇಟ್ ಆಗಿ ಯಾವುದೇ ಇನ್ಫೆಕ್ಟೆಡ್ ಸೆಲ್ಸ್ ಇರುತ್ತೆ ಅದನ್ನೆಲ್ಲ ಸಾಯಿಸುತ್ತೆ. ಸೊ ಈ ಟಿ ಸೆಲ್ಸ್ ಮತ್ತು ಬಿ ಸೆಲ್ಸ್ ಎರಡೂ ಸೇರಿ ಆ್ಯಂಟಿಜನ್ಸ್ನ ಸಾಯಿಸ್ಬಿಟ್ಟು ಸೊ ಇವೆರಡು ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಸೊ ಮಿಲಿಯನ್ಸ್ ಆಫ್ ಟಿ ಸೆಲ್ಸ್ ಆ್ಯಂಡ್ ಬಿ ಸೆಲ್ಸ್ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಪವರು ತುಂಬ ಜಾಸ್ತಿ ಆಗುತ್ತೆ. ಹೀಗೆ ಟಿ ಸೆಲ್ಸ್ ಮತ್ತು ಬಿ ಸೆಲ್ಸು ವರ್ಕ್ ಆಗುತ್ತೆ. ಇದ್ರ ರಿಲೇಟೆಡಾಗಿ ಒಂದು MCQ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಟಿ ಸೆಲ್ಸ್ನ ಮೆಮೊರಿ ಸೆಲ್ಸ್ ಆಗಿ ಕರಿತೀವಿ, ಹೌದಲ್ವಾ? ಟಿ ಸೆಲ್ಸ್ನ ನಾವು ಮೆಮೊರಿ ಸೆಲ್ಸ್ ಆಗಿ ಅಂತ ಕರೆಯೋದು. ಟಿ ಸೆಲ್ಸು ಬೋನ್ ಮ್ಯಾರೋದಲ್ಲಿ ಆರಿಜಿನೇಟ್ ಆಗುತ್ತೆ, ಹೌದು. ಬೋನ್ ಮ್ಯಾರೋದಲ್ಲಿ ಆರಿಜಿನೇಟ್ ಆಗುತ್ತೆ ಮತ್ತು ಥೈಮಸಲ್ಲಿ ಮೆಚ್ಯೂರ್ ಆಗುತ್ತೆ, ಇಲ್ಲಿ ಇದೆ. ನೆಕ್ಸ್ಟ್ ಬಂದರೆ ಟಿ ಸೆಲ್ಸ್ ಆರ್ ಆಂಟಿಬಾಡಿ ಪ್ರೊಡ್ಯೂಸಿಂಗ್ ಸೆಲ್ಸ್. ಟಿ ಸೆಲ್ಸ್ ಆಂಟಿಬಾಡಿನ ಪ್ರೊಡ್ಯೂಸ್ ಮಾಡುತ್ತಾ? ಇಲ್ಲ, ಬಿ ಸೆಲ್ಸು ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡೋದು. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್. ಆನ್ಸರ್ ವಿಲ್ ಬಿ 1 and 2. ನೆಕ್ಸ್ಟ್, ಆನ್ ದ ಎಡ್ಜ್. ಏನಿದು ಆನ್ ದ ಎಡ್ಜ್? ಏನು ಕಾನ್ಸೆಪ್ಟ್ ಇದು? ಆ್ಯಕ್ಚುಲಿ ಇದು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಇಶ್ಯೂ ರಿಲೇಟೆಡ್ ಆಗಿ ಬಂದಿರೋಂಥ ಆರ್ಟಿಕಲ್ಲು. ಸೊ ಈಗ ರೀಸೆಂಟಾಗಿ ಅಂದರೆ ರಂಜಾನ್ ಟೈಮಲ್ಲಿ ಮಿಡ್ ಏಪ್ರಿಲಲ್ಲಿ ಅಲ್ಲಿ ಒಂದು ವೈಲೆನ್ಸ್ ಆಗುತ್ತೆ. ಸೊ ಅಲ್ಲಿ ಪ್ಯಾಲೆಸ್ತೈನ್ ಡಾಮಸ್ಕಸ್ ಅಂದರೆ ಗೇಟ್ ಹತ್ರ ಏನು ಮಾಡ್ತಾರೆ, ಒಬ್ಬರು ಪ್ಯಾಲೆಸ್ತೈನವರು ಅಲ್ಲಿ ಸ್ಟೇ ಆಗಿರ್ತಾರೆ. ಸೊ ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿದ್ರು, ಅಲ್ಲಿಂದ ಎವಿಕ್ಟ್ ಮಾಡಿದ್ರು. ಪ್ಯಾಲೆಸ್ತೈನ್ ಫ್ಯಾಮಿಲೀಸ್ನ ಅಲ್ಲಿಂದ ಖಾಲಿ ಮಾಡಿಸಿ ಬೇರೆ ಕಡೆ ಕಳಿಸಿದ್ರು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಗಲಾಟೆ ಶುರುವಾಗುತ್ತೆ. ಸೊ ಆ ಒಂದು ಇಶ್ಯೂ ರಿಲೇಟೆಡ್ ಆಗಿ ಇದು ನ್ಯೂಸಲ್ಲಿದೆ. ಸೊ ಏನಿದು ಇಸ್ರೇಲ್ ಪ್ಯಾಲೆಸ್ತೈನ್ ಇಶ್ಯೂ? ಇದು ಯಾವಾಗಿಂದ ಸ್ಟಾರ್ಟ್ ಆಯಿತು? ಈ ಒಂದು ರೀಸನ್ನಿಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದ? ಯಾಕೆ ಪ್ಯಾಲೆಸ್ತೈನರು ಅಲ್ಲಿ ಸ್ಟೇ ಮಾಡಿದ್ರೆ ಅವ್ರನ್ನ ಯಾಕೆ ಅಲ್ಲಿಂದ ಖಾಲಿ ಮಾಡಿಸ್ಬೇಕು? ಸೊ ಈ ಇಶ್ಯೂ ಯಾವಾಗಿಂದ ಸ್ಟಾರ್ಟ್ ಆಯಿತು? ಇದ್ರ ಬಗ್ಗೆ ಕೆಲವೊಂದು ಬ್ಯಾಕ್ಗ್ರೌಂಡ್ ಡೀಟೇಲ್ಸು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಇಶ್ಯೂಗಿಂತ ಬ್ಯಾಕ್ಗ್ರೌಂಡ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಬ್ಯಾಕ್ಗ್ರೌಂಡ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತೀನಿ, ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಓಕೆ, ಈ ಇಸ್ರೇಲ್ ಪ್ಯಾಲೆಸ್ತೈನ್ ಇಶ್ಯೂ ಈಗಲ್ಲ 1948 ಸ್ಟಾರ್ಟ್ ಆಗಿದ್ದು. ಸೊ ಫಸ್ಟ್ ಏನಾಯಿತು ಅಂದರೆ, ಈ ಜೆರುಸಲಮ್ ಸಿಟಿ ಇದೆಯಲ್ಲ, ಇದು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ದು ಒಂದು ಹಾರ್ಟ್ ಸಿಟಿ ಥರ ಹಾರ್ಟ್ ಥರ. ಈಗ ಮನುಷ್ಯನಿಗೆ ಹಾರ್ಟ್ ಹೀಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ. ಸೊ ಹಾಗೆಯೇ ಈ ಜೆರುಸಲಮ್ಮು ಕೂಡ ಇಸ್ರೇಲ್ ಪ್ಯಾಲೆಸ್ತೈನ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್, ಅಂದರೆ ಕಾನ್ಫ್ಲಿಕ್ಟ್ ಆಗುವಂಥ ಏರಿಯಾನೇ ಜೆರುಸಲಮ್ ಆಗಿದೆ. ಸೊ ಯಾಕೆ ಈ ಜೆರುಸಲಮ್ ತುಂಬ ಇಂಪಾರ್ಟೆಂಟ್ ಅಂದರೆ ಡ್ಯೂ ಟು ದೇರ್ ರಿಲಿಜಿಯಸ್ ಇಂಪಾರ್ಟೆಂಟ್, ಓಕೆನಾ? ಸೊ ಇಸ್ರೇಲ್ ಏನು ಮಾಡುತ್ತೆ, 1948 1948 ಫಸ್ಟ್ ಅರಬ್ ಇಸ್ರೇಲ್ ವಾರ್ ಮಾಡೋದ್ರ ಮೂಲಕ ಈ ಪಶ್ಚಿಮ ಭಾಗ, ಈ ಒಂದು ಜೆರುಸಲಮ್ದು ಪಶ್ಚಿಮ ಭಾಗ ಏನಿದೆ ಅದನ್ನು ಅದು ಆಕ್ರಮಣ ಮಾಡ್ಕೊಂಡಿರುತ್ತೆ. ಈ ಆಕ್ರಮಣ ಮಾಡ್ಕೊಂಡಾದಮೇಲೆ 1967 ಅಂದರೆ 1967 6 ಡೇ ವಾರಲ್ಲಿ ಏನು ಮಾಡುತ್ತೆ, ಈ ಪೂರ್ವದ ಜೆರುಸಲಮ್ ಏನಿದೆ ಅಂದರೆ ಅಲ್ಲಿ ಇರೋಂಥ ಪೂರ್ವ ಭಾಗ ಅರ್ಧ ಜೆರುಸಲಮ್ ಏನಿರುತ್ತೆ, ಈಸ್ಟರ್ನ್ ಆಫ್ ಜೆರುಸಲಮ್ ಏನಿರುತ್ತೆ ಅದನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆಮೇಲೆ ಆಕ್ಯುಪೈ ಮಾಡಿಕೊಂಡು ಈ ಇಸ್ರೇಲ್ ಏನು ಮಾಡುತ್ತೆ ಅಂದರೆ ಅದ್ರ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಅನೌನ್ಸ್ ಮಾಡುತ್ತೆ. ಈ ಸಾವರ್ನಿಟಿನ ಅದು ಕ್ಲೈಮ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆದರೆ ಪ್ಯಾಲೆಸ್ತೈನವರು ಅದು ನಮಗೆ ಸೇರಬೇಕು, ಅದು ಫ್ಯೂಚರಲ್ಲಿ ನಮ್ಮ ಕ್ಯಾಪಿಟಲ್ ಆಗಬೇಕು ಅಂತ ಹೇಳಿ ಅವರು ಅದನ್ನು ವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಮಧ್ಯೆ
ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಒಂದು ಇಸ್ರೇಲ್ ಏನು ಸೋವರ್ನಿಟಿ ಅಂದರೆ ಸಾರ್ವಭೌಮತ್ವನ ಅವರು ಸಾಧಿಸ್ತಿದ್ದಾರೆ, ಅದನ್ನು ತುಂಬ ಕಂಟ್ರೀಸ್ ಅಂದರೆ ಮೋಸ್ಟ್ ಆಫ್ ದ ಕಂಟ್ರೀಸು ರೆಕಗ್ನೈಸ್ ಮಾಡಿಲ್ಲ. ಅದು ತಪ್ಪು ಅಂತಲೇ ಹೇಳ್ತಿದ್ದಾರೆ. ಸೊ ನಾವು ಇದನ್ನು ನೋಡಿಕೊಂಡ್ರೆ 1947 ಪ್ರೆಸೆಂಟ್ ಟೈಮ್ಸ್ವರೆಗೂ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನು ಇಶ್ಯೂ ಯಾವ ಥರ ಹೋಗಿದೆ ಅಂತ ನಾವು ಈ ಒಂದು ಡಯಾಗ್ರಾಮಿಂದಲೇ ನೋಡ್ಬೋದು. ಈ ಗ್ರೀನ್ ಕಲರ್ ಪಾರ್ಟ್ ಏನಿದೆ ಇದು ಪ್ಯಾಲೆಸ್ತೈನ್, ಯಾವ ಥರ ಏರಿಯಾ ರೆಡ್ಯೂಸ್ ಆಗ್ತಾ ಬಂದಿದೆ 1940 ಟಿಲ್ ಪ್ರೆಸೆಂಟು. ಇಸ್ರೇಲ್ ಅಂದರೆ ಈ ವೈಟ್ ಕಲರ್ ಪಾರ್ಟ್ ಏನಿದೆ ಇದು ಇಸ್ರೇಲು. ಸೊ ಅದು ಫಸ್ಟ್ ಎಷ್ಟಿತ್ತು, ಇವಾಗ ಎಷ್ಟಿದೆ ಅಂದರೆ ಅದು ಫೋರ್ಸಿಂದ ಯಾವ ಥರ ಆಕ್ಯುಪೈ ಮಾಡ್ಕೊಂಡಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಒಂದು ಡಯಾಗ್ರಾಮ್ ಮೂಲಕ. ಇದಕ್ಕೆ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ, ಈ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಈ ರೆಡ್ ಕಲರ್ ಲೈನ್ ಏನಿದೆ ಇದನ್ನು ಆರ್ಮಿಸ್ಟಿಸ್ ಲೈನ್, ಇದನ್ನು 1949 ಇದನ್ನು ಹೇಳ್ದಿರ್ತಾರೆ. ಸೊ ನಮಗೀಗ ಪ್ಯಾಲೆಸ್ತೈನ್ ಯಾವುದು ಅಂತ ಕೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಗೋಲನ್ ಹೈಟ್ಸ್ ಇರ್ಬೋದು, ವೆಸ್ಟ್ ಬ್ಯಾಂಕ್ ಇರ್ಬೋದು, ಗಾಜಾ ಸ್ಟ್ರೈಪ್ ಇರ್ಬೋದು, ಈ 3 ಪ್ಯಾಲೆಸ್ತೈನ್ದು ಇಂಪಾರ್ಟೆಂಟ್ ಪ್ಲೇಸಸ್ ಆಗಿದೆ. ಮ್ಯಾಪಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ಈ 3 ತುಂಬ ಇಂಪಾರ್ಟೆಂಟು. ಮತ್ತು ವಿಚ್ ಸಿ ಟಚಸ್ ದಿಸ್ ಇಸ್ರೇಲ್ ಅಂತ ಕೇಳಿದ್ರೆ ಅಥವಾ ಪ್ಯಾಲೆಸ್ತೈನ್ ಅಂತ ಕೇಳಿದ್ರೆ ಮೆಡಿಟೇರಿಯನ್ ಸಿ. ಸೊ ಇದ್ರದ್ದು ಕೆಲವೊಂದು ಮ್ಯಾಪಿಂಗ್ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೆರುಸಲೆಮ್ ಎಲ್ಲಿದೆ ಅಂದರೆ ನೋಡಿ ಇಲ್ಲಿದೆ. ಓಕೆ, ಇದ್ರ ರಿಲೇಟೆಡ್ ಆಗಿ MCQs ನೋಡೋದಾದರೆ ಆರ್ಮಿಸ್ಟಿಸ್ ಲೈನ್ ವಿಚ್ ಇಸ್ ರಿಲೇಟೆಡ್ ಟು, ಇದು ಈಗ ತಾನೇ ನಾನು ಹೇಳಿದೆ, ಇದು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟಿಗೆ ರಿಲೇಟೆಡ್ ಆಗಿದೆ. ಪಾಕಿಸ್ತಾನ್ ಗೌರ್ಮೆಂಟ್ ಟು ಸೆಟ್ ನ್ಯೂ ರೂಲ್ಸ್ ಟು ಮೀಟ್ FATF ರಿಕ್ವೈರ್ಮೆಂಟ್ಸ್. ಏನಿದು FATF ಅಂದರೆ ಏನು? ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್. ಇದೇನು ಮಾಡುತ್ತೆ, ಈಗ ಟೆರರ್ ಫಂಡಿಂಗ್ಗೆ ಅಥವಾ ಮನಿ ಲಾಂಡ್ರಿಂಗ್ಗೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋಂಥ ಕಂಟ್ರಿ ವಿರುದ್ಧ ಇವರು ಆ್ಯಕ್ಷನ್ನ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಪಾಕಿಸ್ತಾನ ಆ್ಯಂಟಿ ಮನಿ ಲಾಂಡ್ರಿಂಗ್ ಅಂದರೆ ಅವರು ಮನಿ ಲಾಂಡ್ರಿಂಗಿಗೆ ಸಪೋರ್ಟ್ ಮಾಡ್ತಿದ್ರು, ಟೆರರ್ ಫಂಡಿಂಗಿಗೆ ಸಪೋರ್ಟ್ ಮಾಡ್ತಿದ್ರು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಗ್ರೇ ಲಿಸ್ಟಿಗೆ FATF ಆ್ಯಡ್ ಮಾಡಿತ್ತು. ಅದಾದಮೇಲೆ ಅವರು ಮೆಷರ್ಸ್ನ ತಗೊಂಡು FATF ಹೇಳೋ ಅಂತಹ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿದ್ರು ಅಂದರೆ ಅವ್ರನ್ನ ಗ್ರೇ ಲಿಸ್ಟಿಂದ ತೆಗಿತಾರೆ. ಇಫ್ ಇನ್ ಕೇಸ್ ಗ್ರೇ ಲಿಸ್ಟಿಗೆ ಹಾಕಿದ್ರು ಅಂದರೆ ಈಗ ವರ್ಲ್ಡ್ ಎಕನಾಮಿಯಿಂದ ಸಿಗಬೇಕಾಗಿರೋಂಥ ಫೆಸಿಲಿಟೀಸು ಇವರಿಗೆ ಪಾಕಿಸ್ತಾನ್ಗೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಇವ್ರು ಏನು ಮಾಡಬೇಕಿತ್ತು, ಕೆಲವೊಂದು ಮೆಷರ್ಸ್ನ ತೊಗೊಂಡು ಬಂದಿದ್ದಾರೆ. ಏನಂದರೆ ಒಂದು ಮನಿ ಲಾಂಡ್ರಿಂಗ್ ರಿಲೇಟೆಡು, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇನ್ವೆಸ್ಟಿಗೇಷನ್ಸ್, ಏನೇನು ಇನ್ವೆಸ್ಟಿಗೇಷನ್ ಆಗ್ತಿರುತ್ತೆ ಮನಿ ಲಾಂಡ್ರಿಂಗ್ ರಿಲೇಟೆಡ್ ಇರ್ಬೋದು, ಟೆರರ್ ಫಂಡಿಂಗ್ ರಿಲೇಟೆಡ್ ಇರ್ಬೋದು, ಅದನ್ನು ಪೊಲೀಸಿಂದ ಪ್ರೊವಿನ್ಷಿಯಲ್ ಆ್ಯಂಟಿ ಕರಪ್ಷನ್ ಎಸ್ಟಾಬ್ಲಿಷ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮತ್ತು ಅದೇ ಥರ ಅದರ್ ಸಿಮಿಲರ್ ಏಜೆನ್ಸೀಸ್ಗೂ ಕೂಡ ಅವರು ಈ ಒಂದು ಪವರ್ನ ಕೊಟ್ಟಿದ್ದಾರೆ. ಇದು ಫಸ್ಟ್ ಚೇಂಜಸ್ಸು ಅವ್ರು ತೊಗೊಂಡು ಬಂದಿರೋದು. ಮತ್ತು ಮನಿ ಲಾಂಡ್ರಿಂಗು ಟೆರರ್ ಫೈನಾನ್ಸಿಂಗ್ಗೆ ಅವರು ಸಪೋರ್ಟ್ ಮಾಡಲ್ಲ, ಅದಕ್ಕೆ ಸಪೋರ್ಟ್ ಮಾಡ್ದಲೇ ಇರೋ ಥರ ಏನೇನು ರೂಲ್ಸ್ ತರಬೇಕು ಅದನ್ನೆಲ್ಲನೂ ತೊಗೊಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈಗ ಇಷ್ಟು ಬೇಸಿಕ್ ಡೀಟೇಲ್ಸ್, ಈ ಫ್ಯಾಕ್ಟ್ಸ್ ಅಂದರೆ ಈಗ ಕರೆಂಟ್ ಅಫೇರ್ಸಲ್ಲಿ ಇರೋವಂಥ ನ್ಯೂಸು. ಸೊ ಈ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂದರೆ ಏನು, ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಇದರ ಸೆಕ್ರೆಟ್ರಿಯೇಟ್ ಎಲ್ಲಿದೆ, ಇದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನು ತಿಳ್ಕೊಳ್ಳೋಣ. ಸೊ ಇಟ್ ಈಸ್ ಅನ್ ಇಂಟರ್ ಗೌರ್ಮೆಂಟಲ್ ಬಾಡಿ. ಯಾವಾಗ ಎಸ್ಟಾಬ್ಲಿಷ್ ಅಂದರೆ 1989 ಡ್ಯೂರಿಂಗ್ G7 ಸಮ್ಮಿಟ್ ಇನ್ ಪ್ಯಾರಿಸ್. ಆಯಿತಾ? ಸೊ ಇದ್ರದ್ದು ಆಬ್ಜೆಕ್ಟಿವ್ ಏನಂದರೆ ಇದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡುತ್ತೆ. ಏನಕ್ಕೋಸ್ಕರ ಅಂದರೆ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಲೀಗಲ್, ರೆಗ್ಯುಲೇಟರಿ ಆ್ಯಂಡ್ ಆಪರೇಷನಲ್ ಮೆಜರ್ ಫಾರ್ ಕಾಂಬ್ಯಾಟಿಂಗ್ ಮನಿ ಲಾಂಡ್ರಿಂಗ್, ಟೆರರಿಸ್ಟ್ ಫೈನಾನ್ಸಿಂಗ್ ಆ್ಯಂಡ್ ಅದರ್ ರಿಲೇಟೆಡ್ ಥ್ರೆಟ್ಸ್ ಟು ಇಂಟಿಗ್ರಿಟಿ ಆ್ಯಂಡ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸಿಸ್ಟಮ್. ಈಗ ಫಾರ್ ಎಕ್ಸಾಂಪಲು ಮನಿ ಲಾಂಡ್ರಿಂಗ್ನ ಕಾಂಬ್ಯಾಟ್ ಮಾಡೋದಕ್ಕೋಸ್ಕರ, ಟೆರರಿಸ್ಟ್ ಫೈನಾನ್ಸಿಂಗ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ, ಅದು ರಿಲೇಟೆಡ್ ಥ್ರೆಟ್ಸ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ, ಮತ್ತು ಒಂದು ಇಂಟರ್ನ್ಯಾಷನಲ್ ಇಂಟಿಗ್ರಿಟಿನ ಡೆವಲಪ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡುತ್ತೆ. ಇದು FATFದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಇದ್ರ ಸೆಕ್ರೆಟ್ರಿಯೇಟ್ ಎಲ್ಲಿದೆ ಅಂದರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪ್ರೇಷನ್ ಆ್ಯಂಡ್ ಡೆವಲಪ್ಮೆಂಟ್, ಅಂದರೆ OECD
ನಲ್ಲೇ ಇದ್ದದ್ದು ಹೆಡ್ ಕ್ವಾರ್ಟರ್ ಸೆಕ್ರೆಟ್ರಿಯೇಟ್ ಇರೋದು. ಇದ್ದದ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಪ್ಯಾರಿಸಲ್ಲಿದೆ. ಇದಕ್ಕೆ 37 ಮೆಂಬರ್ ಕಂಟ್ರೀಸ್ ಇದ್ದಾರೆ. ಇಂಡಿಯಾ ಕೂಡ ಒಂದು ಇದ್ರದ್ದು ಮೆಂಬರ್ ಆಗಿದೆ. FATF ಅಲ್ಲಿ 2 ಲಿಸ್ಟ್ ಇರುತ್ತೆ, ಒಂದು ಗ್ರೇ ಲಿಸ್ಟು, ಇನ್ನೊಂದು ಬ್ಲ್ಯಾಕ್ ಲಿಸ್ಟು. ಗ್ರೇ ಲಿಸ್ಟ್ ಅಂದರೆ ಏನು? ಗ್ರೇ ಲಿಸ್ಟ್ ಅಂದರೆ ಈಗ ಫಾರ್ ಎಕ್ಸಾಂಪಲು ಈಗ ಪಾಕಿಸ್ತಾನೇ ತಗೊಳ್ಳಿ. ಪಾಕಿಸ್ತಾನ ಏನು ಮಾಡ್ತಿದೆ? ಮನಿ ಲಾಂಡ್ರಿಂಗಿಗೆ ಸಪೋರ್ಟ್ ಮಾಡ್ತಿದೆ, ಟೆರರ್ ಫಂಡಿಂಗಿಗೆ ಸಪೋರ್ಟ್ ಮಾಡ್ತಿದೆ. ಸೊ ಅಂಥ ಒಂದು ಕಂಟ್ರೀಸ್ನ ಗ್ರೇ ಲಿಸ್ಟಿಗೆ ಹಾಕ್ತಾರೆ. ಇದು ಒಂದು ವಾರ್ನಿಂಗ್ ಥರ. ಇಫ್ ಇನ್ ಕೇಸ್ ಗ್ರೇ ಲಿಸ್ಟಿಗೆ ಹಾಕಿದ್ಮೇಲೂ ಅವ್ರು ಇದನ್ನು ಮತ್ತೆ ಇನ್ನೂ ಮಾಡ್ತಾನೆ ಇದ್ದಾರೆ, ಅವರೇನು ರೆಸ್ಪಾನ್ಸ್ ಮಾಡ್ತಿಲ್ಲ, ಕೋಆಪ್ರೇಟ್ ಮಾಡ್ತಿಲ್ಲ ಅಂದರೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತಾರೆ. ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರೆ ಅವರು ಮತ್ತೆ ಯಾವುದೇ ರೀತಿಯಾದಂಥ ವರ್ಲ್ಡ್ ಎಕನಾಮಿಕ್ಸಿಂದ ಫೆಸಿಲಿಟೀಸ್ನ ಪಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ FATFದಲ್ಲಿ ಡಿಸಿಷನ್ ಮೇಕಿಂಗ್ ಬಾಡಿ ಯಾವುದು ಅಂದರೆ FATF ಪ್ಲೀನರಿ. ಇದು ಎವ್ರಿ ಇಯರು 3 ಟೈಮ್ಸು ಮೀಟ್ ಆಗುತ್ತೆ. ಇದರ ರಿಲೇಟೆಡ್ MCQಸ್ನ ನೋಡೋದಾದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಇದು ಒಂದು ಇಂಟರ್ ಗೌರ್ಮೆಂಟಲ್ ಬಾಡಿನ. ಕರೆಕ್ಟು. ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು? 1989. ಇದು ಕರೆಕ್ಟು. ಯಾವಾಗ? G7 ಸಮ್ಮಿಟ್ ಇನ್ ಪ್ಯಾರಿಸ್. ಇದು ಕೂಡ ಕರೆಕ್ಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ರೈಟ್. ಇದ್ರ ಸೆಕ್ರೆಟ್ರಿಯೇಟ್ ಎಲ್ಲಿದೆ? OECD ಪ್ಯಾರಿಸಲ್ಲಿ. ಕರೆಕ್ಟು. ಇಂಡಿಯಾ ಈಸ್ ನಾಟ್ ಎ ಮೆಂಬರ್. ಹೌದಾ? ಇಂಡಿಯಾ ಇದ್ರದ್ದು ಮೆಂಬರ್ ಅಲ್ವಾ? ರಾಂಗ್. ಇಂಡಿಯಾ ಈಸ್ ಎ ಮೆಂಬರ್. ಸೊ ಆನ್ಸರ್ 3. ಥರ್ಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ 1 and 2 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಆರ್ಟಿಕಲ್ ಬಂದರೆ ಇದು ತುಂಬ ದಿನದಿಂದ ನ್ಯೂಸಲ್ಲಿದೆ. ನೇಪಾಳ್ ಪ್ರೈಮ್ ಮಿನಿಸ್ಟರ್ ಆಲಿ ಲಾಸಸ್ ವೋಟ್ ಆಫ್ ಕಾನ್ಫಿಡೆನ್ಸ್ ಇನ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್. ಇವ್ರು ಏನು ಮಾಡಿದ್ದಾರೆ? ವೋಟ್ ಆಫ್ ಕಾನ್ಫಿಡೆನ್ಸನ್ನು ಲಾಸ್ ಮಾಡಿದ್ದಾರೆ. ಇದರಲ್ಲಿ 2 ಡಿಫ್ರೆನ್ಸ್ನ ತಿಳ್ಕೊಬೇಕು. ವೋಟ್ ಆಫ್ ಕಾನ್ಫಿಡೆನ್ಸ್ನ ಯಾರು ಪಾಸ್ ಮಾಡ್ತಾರೆ, ನೋ ಕಾನ್ಫಿಡೆನ್ಸ್ ಮೋಷನ್ನ ಯಾರು ಪಾಸ್ ಮಾಡ್ತಾರೆ ಅಂತ. ಸೊ ಇದ್ರದ್ದು ಇನ್ಫಾರ್ಮೇಷನ್ ಏನಿದೆ, ಕರೆಂಟ್ ಅಫೇರ್ಸ್ ನ್ಯೂಸ್ ಏನಿದೆ, ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಆದರೆ ಈ ವೋಟ್ ಆಫ್ ಕಾನ್ಫಿಡೆನ್ಸ್ ಮತ್ತು ನೋ ಕಾನ್ಫಿಡೆನ್ಸ್ ಮೋಷನ್ ಏನಿದೆ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಅದ್ರ ರಿಲೇಟೆಡಾಗಿ ತಿಳ್ಕೊಳ್ಳೋಣ. ನೋ ಕಾನ್ಫಿಡೆನ್ಸ್ ಮೋಷನ್ನ ಯಾರು ಪಾಸ್ ಮಾಡ್ತಾರೆ? ಅಪೋಸಿಷನ್ ಪಾರ್ಟಿಯವರು ಪಾಸ್ ಮಾಡ್ತಾರೆ. ಅದೇ ವೋಟ್ ಆಫ್ ಕಾನ್ಫಿಡೆನ್ಸ್ನ ಯಾರು ಪಾಸ್ ಮಾಡ್ತಾರೆ? ಗೌರ್ಮೆಂಟ್ ಯಾರು ನಡೆಸ್ತಿರ್ತಾರೆ ಅವರು, ಅಂದರೆ ಯಾರು ಅಧಿಕಾರದಲ್ಲಿರ್ತಾರೆ ಆ ಒಂದು ಪಾರ್ಟಿಯವರು ಕಾನ್ಫಿಡೆನ್ಸ್ ಮೋಷನ್ನ ಪಾಸ್ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ಬೋದು, ಅವರು ಕಾನ್ಫಿಡೆನ್ಸ್ ಮೋಷನ್ನ ಪಾಸ್ ಮಾಡಬೇಕಾಗುತ್ತೆ. ಈಗ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಗಿದೆ ಅಂದರೆ ಅಲ್ಲಿ ಗೌರ್ಮೆಂಟಿಗೆ ಮೆಜಾರಿಟಿ ಇಲ್ಲ. ಸೊ ಗೌರ್ಮೆಂಟ್ ಹ್ಯಾಸ್ ಟು ರಿಸೈನ್. ಈಗ ಕಾನ್ಫಿಡೆನ್ಸ್ ಮೋಷನ್ನು ಪಾಸ್ ಆಗಿದೆ ಅಂದರೆ ಅವ್ರಿಗೆ ಮೆಜಾರಿಟಿ ಇದೆ, ಅವರು ಅಧಿಕಾರನ ಮುಂದುವರಿಸ್ಬೋದು ಅಂತ. ಇಫ್ ಇನ್ ಕೇಸ್ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಗಿಲ್ಲ ಅಂದರೆ ಅವರು ರಿಸೈನ್ ಮಾಡಬೇಕಾಗುತ್ತೆ. ಸೊ ಇವೆರಡು ಡಿಫ್ರೆನ್ಸು ನಿಮಗೆ ಗೊತ್ತಿರಬೇಕು. ಫಸ್ಟ್ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೋ ಕಾನ್ಫಿಡೆನ್ಸ್ ಮೋಷನ್ ಸ್ಟಾರ್ಟ್ ಆಗಬೇಕು ಅಂದರೆ ಅದಕ್ಕೆ ಪ್ರಿಯರ್ ಆಗಿ ಯಾವುದೇ ರೀತಿಯಾದಂಥ ರೀಸನ್ಸು ಅವಶ್ಯಕತೆ ಇಲ್ಲ. ಇದು ಲೋಕಸಭಾದಲ್ಲಿ ಮಾತ್ರ ಇದನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಆಯಿತಾ? ಯಾವ ಥರ ಇದನ್ನು ಮೂವ್ ಮಾಡಬೇಕಂದ್ರೆ, ಈಗ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಗೇನ್ಸ್ಟ್ ಗೌರ್ಮೆಂಟ್ ಅಂದರೆ ರೂಲ್ ನಂಬರ್ 198 ಅಂಡರಲ್ಲೇ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ವಿವರಣೆನ ಕೊಟ್ಟಿಲ್ಲ. ಆದರೆ ಆರ್ಟಿಕಲ್ 75 ಏನು ಹೇಳಿದೆ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದ್ದಾರೆ ಇವರು ಲೋಕಸಭೆಗೆ ಕಲೆಕ್ಟಿವ್ ಆಗಿ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂತ ಹೇಳಿದೆ ಆರ್ಟಿಕಲ್ 75. ಸೊ ಅದ್ರ ಅಂಡರಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡ್ತಿದ್ದೀವಿ. ಸೊ ಈ ಒಂದು ಮೋಷನ್ನು ಪಾಸ್ ಆಗಬೇಕಂದ್ರೆ, ಇದನ್ನು ಅಡ್ಮಿಟ್ ಮಾಡ್ಕೋಬೇಕಂದ್ರೆ ಮಿನಿಮಮ್ 50 ಮೆಂಬರ್ಸು ಅದಕ್ಕೆ ಸಪೋರ್ಟ್ ಮಾಡಿ ಸೈನ್ ಮಾಡಿರಬೇಕು. ಆವಾಗ ಮಾತ್ರ ಇದನ್ನು ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಮತ್ತು ಇದನ್ನು ಅಡ್ಮಿಟ್ ಮಾಡ್ಕೋಬೇಕೋ ಬೇಡವೋ ಅನ್ನೋ ಒಂದು ಡಿಸಿಷನ್ನ ಸ್ಪೀಕರೇ ತಗೊಳ್ತಾರೆ. ಅವರಿಗೆ ಕಂಪ್ಲೀಟ್ ಅಥಾರಿಟಿ ಇರುತ್ತೆ. ಸೊ ಸ್ಪೀಕರ್ ಹ್ಯಾಸ್ ಕಂಪ್ಲೀಟ್ ಅಥಾರಿಟಿ. ಇದನ್ನು ಅಡ್ಮಿಟ್ ಮಾಡ್ಕೋಬೇಕು, ರಿಜೆಕ್ಟ್ ಮಾಡಬೇಕು ಅನ್ನೋದನ್ನು ಅವರೇ ಡಿಸೈಡ್ ಮಾಡ್ತಾರೆ. ಈ ಒಂದು ಮೋಷನ್ ಏನಾದರೂ ಪಾಸ್ ಆಯಿತು, ನೋ ಕಾನ್ಫಿಡೆನ್ಸ್ ಮೋಷನ್ನು ಒಂದು ಲೋಕಸಭಾದಲ್ಲಿ ಪಾಸ್ ಆಯಿತು ಅಂದರೆ ಗೌರ್ಮೆಂಟ್ ಏನು ಮಾಡಬೇಕು? ವೆಕೇಟ್ ಮಾಡಬೇಕಾಗುತ್ತೆ. ಸೊ ಗೌರ್ಮೆಂಟು ರಿಸೈನ್ ಮಾಡಬೇಕಾಗುತ್ತೆ. ಈಗ ಅದು ಸ್ಟೇಟ್ ಲೆಜಿಸ್ಲೇಚರಲ್ಲಿ ಪಾಸ್ ಆಯ್ತಂದರೆ CM ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ರಿಸೈನ್ ಮಾಡಬೇಕು. ಲೋಕಸಭಾದಲ್ಲಿ ಪಾಸ್ ಆಯಿತು ಅಂದರೆ PM ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರು ರಿಸೈನ್ ಮಾಡಬೇಕಾಗುತ್ತೆ. ನೋ ಕಾನ್ಫಿಡೆನ್ಸ್ ಮೋಷನ್ನು ಪಾಸ್ ಆಗಬೇಕಂದ್ರೆ ಮೆಜಾರಿಟಿ ಆಫ್ ವೋಟು ಬರಬೇಕಾಗತ್ತೆ.
ಈಗ ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಎಂ ಪಿ, ಈಗ ನಾನು ಎಂ ಪಿ ಆಗಿರ್ತೀನಿ, ನನಗೆ ಇದರಲ್ಲಿ ವೋಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನನ್ನ ಅದರಿಂದ ಎಕ್ಸ್ಕ್ಲೂಡ್ ಮಾಡ್ತಾರೆ. ಈಗ 545 ಮೆಂಬರ್ಸ್ ಇದ್ದಾರೆ ಅಂದರೆ ನನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ 544 ಟೋಟಲ್ ಮೆಂಬರ್ಸ್ ಆಗುತ್ತೆ. ಸೊ ಟೋಟಲ್ ಮೆಂಬರ್ಸ್ನ ಅವಾಗ 544 ಅಂತ ಕನ್ಸಿಡರ್ ಮಾಡ್ತಾರೆ. ಈ ರೀತಿ ಈ ಒಂದು ನೋ ಕಾನ್ಫಿಡೆನ್ಸ್ ಮೋಷನು ವರ್ಕ್ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಮೋಷನು ಅಷ್ಟೇ. ಕಾನ್ಫಿಡೆನ್ಸ್ ಮೋಷನ್ಗೆ ಮಿನಿಮಮ್ 50 ಮೆಂಬರ್ಸು ಸಪೋರ್ಟ್ ಮಾಡಿ ಅಡ್ಮಿಟ್ ಮಾಡ್ತಾರೆ. ಅದು ಗೌರ್ಮೆಂಟ್ ಕಡೆಯಿಂದ ಅದು ಪಾಸ್ ಆಯಿತು ಅಂದರೆ ಅವ್ರಿಗೆ ಮೆಜಾರಿಟಿ ಇದೆ ಅಂತ, ಪಾಸ್ ಆಗಿಲ್ಲ ಅಂದರೆ ಅವರು ದೇ ಹ್ಯಾಸ್ ಟು ರಿಸೈನ್. ಸೊ ಇದ್ರ ರಿಲೇಟೆಡಾಗಿ ನಾವು ಒಂದು MCQನ ನೋಡೋದು. ಎ ನೋ ಕಾನ್ಫಿಡೆನ್ಸ್ ಮೋಷನ್ ಈಸ್ ಎ ಪಾರ್ಲಿಮೆಂಟ್ರಿ ಮೋಷನ್ ವಿಚ್ ಇಸ್ ಮೂವ್ಡ್ ಇನ್ ಲೋಕಸಭಾ ಅಗೇನ್ಸ್ಟ್ ದ ಎಂಟೈರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕರೆಕ್ಟ್ ಅಲ್ವಾ? ಅಫ್ಕೋರ್ಸ್ ರೈಟ್. ನೋ ಕಾನ್ಫಿಡೆನ್ಸ್ ಮೋಷನ್ ಕ್ಯಾನ್ ಬಿ ಅಡ್ಮಿಟೆಡ್ ವೆನ್ ಎ ಮಿನಿಮಮ್ ಆಫ್ 50% ಆಫ್ ದ ಮೆಂಬರ್ಸ್ ಸಪೋರ್ಟ್ ದ ಮೋಷನ್ ಇನ್ ದ ಹೌಸ್. ಇದು ಕರೆಕ್ಟಾ? ಇಲ್ಲ, ಇಟ್ಸ್ ರಾಂಗ್. ಯಾಕೆಂದರೆ 50% ಆಫ್ ದ ಮೆಂಬರ್ ಅಲ್ಲ, ಓನ್ಲಿ 50 ಮೆಂಬರ್ಸ್ ಸಪೋರ್ಟ್ ಮಾಡಿದ್ರೆ ವಿ ಕ್ಯಾನ್ ಅಡ್ಮಿಟ್ ದ್ಯಾಟ್. ಇಫ್ ಅಲ್ವಾ? ಸೊ 50% ಆಫ್ ದ ಮೆಂಬರ್ ಅಂದರೆ ಈಗ 500 ಜನ ಇದ್ದಾರೆ ಅಂದರೆ 250 ಜನ ಅದಕ್ಕೆ ಸಪೋರ್ಟ್ ಮಾಡಿ ಅವರು ಇದನ್ನು ಪಾಸ್ ಮಾಡಬೇಕಾಗುತ್ತೆ. ಸೊ ಅದು ಅಲ್ಲ, ರಾಂಗ್. ಅದು ಬರೀ 50 ಜನ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಅದನ್ನು ಅಡ್ಮಿಟ್ ಮಾಡ್ಕೋಬೋದು. ಬಟ್ ಪಾಸ್ ಆಗೋದು ಮೆಜಾರಿಟಿ, ಅದು ಸಪ್ರೇಟು. ಜಸ್ಟ್ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಇವ್ರು ಕೇಳ್ತಾ ಇದ್ದಾರೆ. ಇಫ್ ದ ಮೋಷನ್ ಈಸ್ ಪಾಸ್ಡ್ ಇನ್ ದ ಹೌಸ್ ದ ಗೌರ್ಮೆಂಟ್ ಈಸ್ ಬೌಂಡ್ ಟು ವೆಕೇಟ್ ದ ಆಫೀಸ್. ಕರೆಕ್ಟ್ ಅಲ್ವಾ? ಈಗ ನೋ ಕಾನ್ಫಿಡೆನ್ಸ್ ಮೋಷನ್ ಏನಾದರೂ ಪಾಸ್ ಆತಂದರೆ ಗೌರ್ಮೆಂಟು ವೆಕೇಟ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. 1 and 3 ಇಸ್ ದ ಆನ್ಸರ್. ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನಿಮ್ಗೆ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇದರಲ್ಲಿ ಬೇರೆ ಏನಾದರೂ ಚೇಂಜಸ್ ಬೇಕಿದ್ರೆ, ಇಂಪ್ರೂವ್ಮೆಂಟ್ಸ್ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಆನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಆಲ್.